1895 ಡಿಸೆಂಬರ್ ಮತ್ತು 1896 ಜನವರಿಯ ನಡುವೆ ಅನೇಕ ದಿನಗಳ ಕಾಲ ಕನಿಷ್ಠ ಒಂದು 22 ಲೆಕ್ಚರ್ಸ್ಗಳನ್ನು ಏನು ಕೊಟ್ಟಿದ್ದರು ಕರ್ಮಯೋಗದ ಮೇಲೆ, ಅದರ ಆಧಾರವಾಗಿ ಬಂದಿರುವಂಥ ಕೃತಿ ಕರ್ಮಯೋಗ ಸ್ವಾಮಿ ವಿವೇಕಾನಂದರದ್ದು. ಅವರೊಂದು ಬಾಡಿಗೆಯ ಕೋಣೆಯಲ್ಲಿದ್ದರು, ಉಚಿತವಾಗಿ ಆ ಕ್ಲಾಸಸ್ಸನ್ನು ಮಾಡ್ತಾಯಿದ್ರು. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ದೆ ನಮಗೆಲ್ಲ ಗೊತ್ತಿದೆ, ಹಣ ಗಳಿಸಬೇಕು ಅಂತ. ಯಾವುದಕ್ಕೆ ಹಣ ಗಳಿಸಬೇಕು? ಭಾರತದ ದಾರಿದ್ರ್ಯವನ್ನು ನೀಗಿಸಲಿಕ್ಕೆ ಬೇಕಾಗಿರುವಷ್ಟು ಸಂಪತ್ತನ್ನು ಅಲ್ಲಿಂದ ತರಬೇಕು ಅಂತ. ಹೀಗಾಗಿ ಆರಂಭದ ಕೆಲವು ದಿನಗಳ ಕಾಲ ಸ್ವಾಮಿ ವಿವೇಕಾನಂದರು ಕೆಲವೊಂದು ಸಂಸ್ಥೆಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅವರ ಆ ಒಪ್ಪಂದದ ಆಧಾರದ ಮೇಲೆ ವಿವೇಕಾನಂದರು ಟಿಕೆಟ್ ಇಟ್ಟು ದುಡ್ಡು ಕಲೆಕ್ಟ್ ಮಾಡಿ ಭಾಷಣ ಮಾಡಿ ಆ ಒಪ್ಪಂದ ಮಾಡ್ಕೊಂಡವ್ರು ಚೆನ್ನಾಗಿ ದುಡ್ಡು ಮಾಡಿದರು. ವಿವೇಕಾನಂದರಿಗೆ ಮೋಸ ಆಯಿತು ಪಾಪ. ಆಮೇಲೆ ಒಪ್ಪಂದವನ್ನು ತುಂಡರಿಸ್ಕೊಂಡು ಇವರೇ ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅವ್ರಿಗೆ ಅನ್ನಿಸ್ತು, ಇದು ನಾನು ಮಾಡಬೇಕಾಗಿರೋಂಥ ಕೆಲಸ ಅಲ್ಲ ಅಂತ ಅದನ್ನು ಬಿಟ್ಟು ಉಚಿತವಾದ ತರಗತಿಗಳನ್ನು ನಡೆಸಿದರು. ಆ ಉಚಿತವಾದ ತರಗತಿಯಲ್ಲಿ ಬಂದ ಅದ್ಭುತವಾಗಿರುವಂಥ ನವನೀತ ಬೆಣ್ಣೆ ಏನಾದರೂ ಇದ್ದರೆ ಅದರಲ್ಲಿ ಕರ್ಮಯೋಗ ಒಂದು ಅಂತ. ವಿವೇಕಾನಂದರ ಎಕ್ಸ್ಟೆಂಪೋರಿ ಭಾಷಣಗಳೇನಿದೆಯಲ್ಲ, ಈ ಮಾತುಗಳು, ಇದನ್ನು ಕೇಳ್ತಾ ಇದ್ದವರಿಗೆ ಅನ್ನಿಸ್ತಿತ್ತು ಇದು ಬರೀ ಕೇಳಿ ಮುಗಿಸ್ಬಾರ್ದು, ಯಾರಾದರೂ ವಿವೇಕಾನಂದರ ಮಾತುಗಳನ್ನು ವರ್ಡ್ ಬೈ ವರ್ಡ್ ಬರ್ಕೊಳ್ಳೋರು ಬೇಕು ಅಂತ ಹೇಳಿ ಅಲ್ಲಿನ ವಿವೇಕಾನಂದರ ಶಿಷ್ಯರೆಲ್ಲ ಸೇರಿಕೊಂಡು ಪತ್ರಿಕೆಗೆ ಒಂದು ಆ್ಯಡ್ ಕೊಡ್ತಾರೆ. ಯಾರಾದರೂ ಸ್ಟೆನೋಸ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ, ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ, ವಿವೇಕಾನಂದರು ಮಾತಾಡಿದ್ದನ್ನು ಬರಿಬೇಕು ಅಂತ. ಆಗ ಬಂದವನು ಜೆ ಗುಡ್ವಿನ್ ಅಂತ, 25 ವರ್ಷದ ತರುಣ. ಅವ್ರು ಏನು ಹೇಳಿದ್ರು, ನಾನು ಬರ್ಕೊಳ್ಳಿಕ್ಕೆ ತಯಾರಿದ್ದೀನಿ ಅಂತ. ವಿವೇಕಾನಂದ ಬೇರೆ ತುಂಬ ಪಾಪ್ಯುಲರ್ ಆಗಿದ್ರಲ್ಲ 1893 ಅವರ ಸ್ಪೀಚ್ನಿಂದಾಗಿ. ಹೀಗಾಗಿ ಅವ್ರ ಬಗ್ಗೆ ಕೇಳಿದ್ದಂಥ ಅವ್ರ ವಿಚಾರಗಳನ್ನು ಆಲಿಸಿದ್ದಂಥ ಆ ತರುಣ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಬಂದ. ಇಂಟರ್ವ್ಯೂ ಮಾಡಲಾಯಿತು, ಅನೇಕರು ಬಂದಿದ್ದರು, ಇಂಟರ್ವ್ಯೂ ಮಾಡಲಾಯಿತು. ಗುಡ್ವಿನ್ ಸೆಲೆಕ್ಟ್ ಆಗ್ತಾರೆ. 25ರ ತರುಣ ವಿವೇಕಾನಂದರ ಚಿಂತನೆಗಳನ್ನು ಬರ್ಕೊಳ್ಳಿಕ್ಕೆ ಬಂದ. ಒಂದು ವಾರದ ಒಳಗೆ ಆತನ ಸಾಮರ್ಥ್ಯವೂ ಹೊರಗೆ ಹಚ್ಚಲ್ಪಡ್ತು. ಆತನು ಸಮರ್ಥ ಅಂತ ಗೊತ್ತಾಯಿತು. ಆತನಿಗೂ ವಿವೇಕಾನಂದರನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು. ಗುಡ್ವಿನಿಗೆ ಕೇಳ್ತಾರೆ ಸ್ಯಾಲ್ರಿ ಎಷ್ಟು ಕೊಡಬೇಕು ಅಂತ. ಏನು ಹೇಳ್ತಾನೆ ಗೊತ್ತಾ? ಜಗತ್ತಿನ ಒಳಿತಿಗೆ ತನ್ನ ಬದುಕನ್ನೇ ಆ ಮನುಷ್ಯ ಕೊಟ್ಟಿರಬೇಕಾದ್ರೆ ಆತನ ಸೇವೆ ಮಾಡಬೇಕು ಅಂತ ನಾನು ಇದ್ದೀನಿ ಹೊರತು ನನಗೇನು ಸ್ಯಾಲ್ರಿ ಬೇಕಾಗಿಲ್ಲ, ನನ್ನ ಬದುಕು ನಡೆದ್ರೆ ಸಾಕು ಅಂತ ಗುಡ್ವಿನ್ ಹೇಳೋ ಮಾತು. ವಿವೇಕಾನಂದರ ವ್ಯಕ್ತಿತ್ವವನ್ನು ಅನೇಕ ಬಾರಿ, ವಿವೇಕಾನಂದರ ವ್ಯಕ್ತಿತ್ವ ಅಲ್ಲ, ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ಅರಿತುಕೊಳ್ಬೇಕಾದಾಗಲೂ ಕೂಡ ಅವರ ಸುತ್ತಲೂ ಇರುವ ಜನ ಅವರನ್ನು ಯಾವ ದೃಷ್ಟಿಯಿಂದ ನೋಡಿದ್ರು ಅಂತ ನೋಡಿದಾಗ ಅನೇಕ ಬಾರಿ ಗೊತ್ತಾಗುತ್ತೆ. ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಅದೊಂದು ಅದ್ಭುತವಾಗಿರುವಂಥ ಮಿಂಚು. ಗುಡ್ವಿನ್ ಈ ಕರ್ಮಯೋಗದ ಒಟ್ಟಾರೆ ಇದನ್ನು ಬರ್ಕೊಳ್ತಾನೆ. ಅವನು ಬರೆದು ಅದನ್ನು ಟೈಪ್ ಮಾಡಿ, ಅವನ ಗುಡ್ವಿನ್ ಬಗ್ಗೆ ಅಪಾರವಾದ ಗೌರವ. ವಿವೇಕಾನಂದರನ್ನು ಪ್ರೀತಿಸುವವರಿಗೆಲ್ಲ ಗುಡ್ವಿನ್ ಬಗ್ಗೆ ಅಪಾರವಾದ ಗೌರವ ಇರಲೇಬೇಕು ಅಂತ. ಯಾಕೆಂದರೆ ಇವತ್ತೇನಾದರೂ ವಿವೇಕಾನಂದರ ಸಾಹಿತ್ಯ ಇದು ಅಂತ ನಮ್ಮ ಕೈಲಿದೆ ಅಂತಂದರೆ ಅದು ಗುಡ್ವಿನ್ನ ಕಾರಣಕ್ಕೋಸ್ಕರ ಇರುವಂಥದ್ದು. ಗುಡ್ವಿನ್ ಅವೆಲ್ಲವನ್ನು ಬರೆದು ಹೇಗೆ ವಿವೇಕಾನಂದರು ಮೊದಲೇ ಸುಂಟರಗಾಳಿ ಸನ್ಯಾಸಿ, ಈಗ ಇಲ್ಲಿದ್ದರೆ ಇನ್ನು ಯಾವಾಗ ಎಲ್ಲಿರ್ತಾರೋ ಗೊತ್ತಿಲ್ಲ, ಇಲ್ಲಿರ್ತಾರೆ, ಮತ್ತೊಂದು ಕಾರ್ಯಕ್ರಮವನ್ನು ಮತ್ತೊಂದು ಕಡೆ ಮಾಡ್ತಾರೆ, ವಾರದಲ್ಲಿ 7-8 ಕಾರ್ಯಕ್ರಮಗಳಾಗ್ತವೆ. ಅದನ್ನು ಸ್ಪೀಡ್ ರೈಟಿಂಗಲ್ಲಿ ಬರ್ಕೊಳ್ಬೇಕು. ಬಂದ ನಂತರ ರಾತ್ರಿಯೆಲ್ಲ ಕೂತು ಅದನ್ನು ಟೈಪ್ ಮಾಡಿ ರೆಡಿ ಮಾಡಬೇಕು, ಮ್ಯಾನುಸ್ಕ್ರಿಪ್ಟನ್ನು ರೆಡಿ ಮಾಡಿ ಅದನ್ನು ಪ್ರಿಂಟಿಂಗಿಗೆ ಕಳಿಸ್ಬೇಕು, ಇಲ್ಲ ಪತ್ರಿಕೆಗಳಿಗೆ ಕಳಿಸ್ಬೇಕು. ಅನೇಕ ಬಾರಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆರ್ಟಿಕಲ್ ಮಾಡಿ ಬ್ರಹ್ಮವಾದಿನ ಪತ್ರಿಕೆಗೆ ಕಳಿಸ್ಬೇಕು. ಒಂದೆರಡು ಕೆಲಸ ಅಲ್ಲ, ಅವನಿಗೆ ನಿರಂತರ ಕೆಲಸ ಮಾಡಿದ. ವಿವೇಕಾನಂದರು ಅಮೇರಿಕಾದಿಂದ ಯುರೋಪಿಗೆ ಹೋದಾಗ ಯುರೋಪಿಗೂ ವಿವೇಕಾನಂದರ ಜೊತೆಗೆ ಹೋದ. ವಿವೇಕಾನಂದರು ಯುರೋಪಿನಿಂದ ಅಮೇರಿಕಾಗೆ ಬಂದು ವಾಪಸ್ ಭಾರತಕ್ಕೆ ಬರುವಾಗ ನಾನು ಭಾರತಕ್ಕೂ ಬರ್ತೀನಿ ಅಂತ. ಇಲ್ಲಿಗೂ ಬಂದು ವಿವೇಕಾನಂದರ ಸಾಹಿತ್ಯ ಕೃಷಿಯಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟವನು. ಎಲ್ಲಿವರೆಗೂ ಅಂತಂದರೆ ಮಿತ್ರರೇ, ಗುಡ್ವಿನ್ ಎಷ್ಟು ಅದ್ಭುತವಾದ ವ್ಯಕ್ತಿ, ಎಷ್ಟು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಬೇಕು ಅಂದರೆ ಒಂದೇ ಒಂದು ಮಾತಲ್ಲಿ ಹೇಳ್ಬೋದು. ಗುಡ್ವಿನ್ರು ತೀರ್ಕೊಂಡಾಗ ವಿವೇಕಾನಂದರು ಏನಂತ ಉದ್ಗರಿಸಿದ್ರು ಗೊತ್ತಾ? ಅವನೇ ಹೋದ ಅಂದಮೇಲೆ ನನಗಿನ್ನೇನು ಕೆಲಸ ಅಂತಂದಿದ್ರು ವಿವೇಕಾನಂದರು. ಗುಡ್ವಿನ್ ಗ್ರೇಟ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ವಾಕ್ಯ ಸಾಕು ಅಂತ. ಅವನೇ ಹೋದ ಅಂದಮೇಲೆ ಇನ್ನು ನನಗೇನಿದೆ, ಮಿಷನ್ ಮುಗಿದು ಹೋಯಿತು, ಇನ್ನೇನು ಕೆಲಸನೇ ಇಲ್ಲ ನನಗೆ ಅಂತ. ಆ ಪರಿಯ ಮಾತುಗಳನ್ನು ವಿವೇಕಾನಂದರ ಬಾಯಲ್ಲಿ ಹೇಳಿಸಬಹುದಾದಂಥ ಸಾಮರ್ಥ್ಯವಿದ್ದಿದ್ದು ಗುಡ್ವಿನ್ದು. ಹೀಗಾಗಿ ಈ ಇಡೀ ಸೀರೀಸ್ ಆರಂಭಿಸೋಕ್ಕಿಂತ ಮುಂಚೆ ಆ ಗುಡ್ವಿನ್ ಅನ್ನೋ ಪುಣ್ಯಾತ್ಮನಿಗೆ ಒಂದು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಬೇಕು ಅಂತ ನನಗನ್ನಿಸ್ತು. ಈ ಗುಡ್ವಿನ್ನ ಸ್ಮರಿಸಿಕೊಳ್ತಾನೆ ವಿವೇಕಾನಂದರ ಕರ್ಮಯೋಗಕ್ಕೆ ಒಂದು ಪ್ರವೇಶ ತಗೊಳ್ಳೋಣ. ಕರ್ಮ ಅನ್ನೋ ಪದಕ್ಕೆ ವಿಸ್ತಾರವಾಗಿರುವಂಥ ಅರ್ಥ. ಇದೇನು ಕರ್ಮ ರೀ ಅಂತಲೇ ಶುರು ಮಾಡ್ತೀವಿ ನಾವು. ಹಾಳಾದ ಕರ್ಮ ನಂದು ಅಂತ. ಕರ್ಮ ಅನ್ನೋದು ಅದು ಹೇಗಿದೆ ಅಂತಂದರೆ,
ಕರ್ಮ ಅಂದರೆ ಒಳ್ಳೆಯದು ಅಂತ, ಕರ್ಮ ಅಂತಂದರೆ ಕೆಟ್ಟದ್ದು ಅಂತ. ಎಂಥ ಕರ್ಮರೇ ಇದು ಅಂತಂದರೆ ಮುಗಿದೇ ಹೋಯ್ತು ಕಥೆ ಅಲ್ಲಿಗೆ ಅಂತ ನಾವು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳೋದೆಲ್ಲ ಇದೆ. ಈ ಕರ್ಮ ಅನ್ನೋದು ತುಂಬ ವಿಸ್ತಾರವಾಗಿರುವಂಥದ್ದು. ಸ್ವಾಮೀಜಿ ಆರಂಭದಲ್ಲೇ ಹೇಳಿಬಿಡ್ತಾರೆ, ಕರ್ಮ ಅನ್ನೋದು ಕೃ ಅನ್ನೋ ಧಾತುವಿನಿಂದ ಹುಟ್ಟಿರೋದು. ಕೃ ಅಂದರೆ ಕ್ರಿಯಾ, ಮಾಡು ಅಂತ. ನಾವು ಮಾಡುವಂಥ ಕ್ರಿಯೆಯನ್ನು ಕರ್ಮ ಅಂತ ಅತ್ಯಂತ ಸರಳವಾಗಿ ಕರೆದು ಬಿಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಈ ಕರ್ಮ ಅಂತ ನಾವು ಹಣೆ ಚಚ್ಕೊಳ್ತೀವಲ್ಲ, ಇದು ಮಾಡುವಂಥ ಕೆಲಸ ಅಂತ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪೂರ್ವಕೃತ ಫಲ ಅನ್ನೋದು ಕೂಡ ಸೇರಿಕೊಳ್ಳುತ್ತೆ ಅಂತ. ಹಿಂದೆ ಮಾಡಿರುವಂಥ ಕೆಲಸಗಳ ಫಲವೂ ಕೂಡ ಇವತ್ತು ಕರ್ಮ ಆಗಿ ನಮ್ಮ ಮುಂದೆ ನಿಂತ್ಕೊಂಡಿದೆ. ಹೀಗೆ ಎರಡೂ ಅರ್ಥಗಳಿಗೆ ಸಾಮ್ಯ ತುಂಬ, ಒಂದರದ್ದೇ ಮತ್ತೊಂದು ರೂಪ ಅನ್ನೋದನ್ನು ಕಾಲಕ್ರಮದಲ್ಲಿ ವಿವೇಕಾನಂದರು ವಿವರಿಸ್ತಾ ಹೋಗ್ತಾರೆ. ಇಡೀ ನಮ್ಮ ದರ್ಶನಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ನಾವು ನೋಡುವಾಗ ಅತ್ಯಂತ ಪ್ರಮುಖವಾಗಿ ಎರಡು ಯೋಗಗಳು ಕಂಡುಬರ್ತವೆ. ಒಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಇನ್ನಾಮೇಲೆ ಭಕ್ತಿಯೋಗ ಇವೆಲ್ಲವೂ ಕೂಡ ಆನಂತರ ಸೇರಿಕೊಂಡಿದ್ದು. ಆದರೆ ಮೂಲತಃ ಕರ್ಮಯೋಗ ಮತ್ತು ಜ್ಞಾನಯೋಗಗಳ ತಾಕಲಾಟ ತುಂಬ ಜೋರಾಗಿ ಕಂಡುಬರುತ್ತೆ. ಕರ್ಮಯೋಗ ದೊಡ್ಡದ್ದೋ ಜ್ಞಾನಯೋಗ ದೊಡ್ಡದ್ದೋ ಅನ್ನೋ ಚರ್ಚೆ ಇದ್ದಿದ್ದೆ. ಕರ್ಮಯೋಗಿಗಳಾಗಬೇಕೋ ಜ್ಞಾನಯೋಗಿಗಳಾಗಬೇಕು ಅನ್ನೋ ಚರ್ಚೆಯೂ ಇದ್ದಿದ್ದೆ. ಸಾಂಖ್ಯಯೋಗದಲ್ಲಿ ಕೃಷ್ಣ ಹೇಳಿದ ನಂತರ, ಕೃಷ್ಣನ ವಿಚಾರಗಳನ್ನು ಕೇಳಿದ ನಂತರ ಕರ್ಮಯೋಗಕ್ಕೆ ಪ್ರವೇಶ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಿಸಿ ಕೇಶವ. ಅಕಸ್ಮಾತ್ ಅವನು ಸಾಂಖ್ಯಯೋಗದಲ್ಲಿ ಹೇಳಿರ್ತಾನಲ್ಲ, ಜ್ಞಾನ ಭಾಳ ಮುಖ್ಯವಾದ್ದು ಅಂತ. ಸಾಂಖ್ಯಯೋಗ ಒಂಥರ ಹೇಗಿದೆ ಅಂತಂದರೆ ಇಡೀ ಭಗವದ್ಗೀತೆಯ ಪರಿವಿಡಿ ಇದ್ದಂತೆ. ಏನೇನು ಮುಂದೆ ಹೇಳಲಿಕ್ಕಿದ್ದೀನಿ ಅನ್ನೋದನ್ನು ಅವನು ಸೂಕ್ಷ್ಮವಾಗಿ ಹೇಳ್ತಾನೆ. ಹೀಗಾಗಿ ಅದನ್ನೇ ಇಡೀ ಪುಸ್ತಕ ಅಂತ ಭಾವಿಸಿದ, ಅಥವಾ ಇಡೀ ಜ್ಞಾನ ಅಂತ ಭಾವಿಸಿದ ಅರ್ಜುನ ತನಗೇನು ಮೌಢ್ಯ ಕವಿದಿತ್ತು ಅದರ ಆಧಾರದ ಮೇಲೆ ಕೇಳ್ತಾನೆ, ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ. ಜನಾರ್ದನ, ನಿನ್ನ ಪ್ರಕಾರ ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ ಅನ್ನೋದಾದರೆ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಹಾಗಿದ್ಮೇಲೆ ನನ್ನನ್ನು ಈ ಘೋರ ಕರ್ಮದಲ್ಲಿ ಬೀಳುವಂತೆ ಯಾಕೆ ಪ್ರೇರೇಪಿಸ್ತಾ ಇದ್ದೀಯಾ? ನಾನೇನೋ ಜ್ಞಾನಿಯಾಗಿ ನನ್ನ ಪಾಟಿಗೆ ನಾನು ಹೋಗ್ಬಿಡ್ತೀನಲ್ಲ, ಯಾಕೆ ನನಗೆ ಒತ್ತಾಯ ಮಾಡ್ತೀಯ ಇಲ್ಲಿ ಅಂತ ಅವನು ಕೇಳ್ತಾನೆ. ಶುರುವಾಗೋದೇ ಅಲ್ಲಿ. ಜ್ಞಾನವೇ ದೊಡ್ಡದ್ದು ಅಂತ ನೀನು ಹೇಳ್ತಿದ್ಯಾ, ಮತ್ತು ಕರ್ಮ ಯಾಕೆ ಅಂತ. ಆನಂತರ ಕೃಷ್ಣ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ಇದೇ ರೀತಿ ಪ್ರಶ್ನೆಯನ್ನು ನಾವು ಕೇಳಿದ್ದೇ ಆದರೆ ವಿವೇಕಾನಂದರು ವಿಸ್ತಾರವಾಗಿ ಮುಂದೆ ವರ್ಣನೆ ಮಾಡಲಿಕ್ಕೆ ಹೋಗ್ತಾರೆ. ವಿವೇಕಾನಂದರಿಗೆ ಈ ಪ್ರಶ್ನೆ, ಗೀತೆ ಎಷ್ಟು ರಿಲೆವೆಂಟ್ ನೋಡಿ. ನನಗೆ ಗೀತೆಯ ರಿಲೆವೆನ್ಸಿ ಬಗ್ಗೆ ಯಾರಾದರೂ ಮಾತಾಡಿ ಅಂತ ಕೇಳಿದಾಗ ಗೀತೆಯ ರಿಲೆವೆನ್ಸಿ ಬಗ್ಗೆ ಮಾತನಾಡಲಿಕ್ಕೆ ಏನೂ ಇಲ್ಲ. ಗೀತೆ ಯಾವ ಕಾಲಕ್ಕೂ ಬೇಕಾಗಿರುವಂಥದ್ದು ಅಂತ ಅದನ್ನು ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ಸ್ವಲ್ಪ ಹೃದಯವನ್ನು ವಿಸ್ತಾರಗೊಳಿಸಿಕೊಂಡ್ರೆ, ಕಣ್ಣುಗಳನ್ನು ಅಗಲಿಸಿಕೊಂಡ್ರೆ ಎಂಥವರಿಗೂ ಈ ಗೀತೆಯ ವಿಸ್ತಾರ ನಿಸ್ಸಂಶಯವಾಗಿ ಅರ್ಥವಾಗುತ್ತೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋದು ಒಳ್ಳೆಯದು. ಜೀವನದ ಗುರಿ ಏನು ಅಂತ ಪ್ರತಿಯೊಬ್ಬರಿಗೂ ಕೇಳಿ ನೋಡಿ. ನಮ್ಮನ್ನು ನಾವೇ ಕೇಳಿಕೊಂಡ್ರೆ ಜೀವನದ ಗುರಿ ಏನು ಅಂತ ಭಾಳ ಜನ ವಯಸ್ಸಾದವರಿಗೆ ಈಗ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೋ, ನಾನು ಅಂದ್ಕೊಂಡಿದ್ದು ಗುರಿ ಆಗಿರಲಿಲ್ಲ ಅಂತ. ಆದರೆ ಸ್ವಲ್ಪ ತಾರುಣ್ಯದಲ್ಲಿರೋರಿಗೆ ಕೇಳಿ ನೋಡಿ, ಜೀವನದ ಗುರಿ ಏನು ಅಂತ. ಹೈಸ್ಕೂಲ್ಗೆ ಹೋಗ್ತಾ ಇರುವಾಗ ಅವನ ಜೀವನದ ಗುರಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಅವನು, ನಾನು ಇತ್ತೀಚೆಗೆ ಒಂದು ಕೌನ್ ಬನೇಗಾ ಕರೋಡ್ಪತಿದು ಒಂದು ಯಾವುದೋ ಒಂದು ಸಣ್ಣ ಕ್ಲಿಪ್ ಬಂದಿತ್ತು. ಪುಟ್ಟ ಹುಡುಗ, ಪ್ರಾಬಬ್ಲಿ 9 ವರ್ಷದ ಹುಡುಗ. ಅಮಿತಾಬ್ ಬಚ್ಚನ್ ಕೇಳ್ತಾನೆ, ನಿನ್ನ ಜೀವನದಲ್ಲಿ ಏನು ಗುರಿ ಇದೆ ಅಂತ. ಆ ಹುಡುಗ ಭಾಳ ಚೆನ್ನಾಗಿ ಹೇಳ್ತಾನೆ, ನಂಗೆ ಒಂದು ಗುರಿ ಅಂತಿಲ್ಲ, ಅದು ಅವಾಗವಾಗ ಚೇಂಜ್ ಆಗ್ತಿರುತ್ತೆ ಅಂತ. ಭಾಳ ಚೆನ್ನಾಗಿದೆ ಉತ್ತರ, ಭಾಳ ಸುಂದರವಾದ ಉತ್ತರ. ಅವಾಗವಾಗ ಚೇಂಜ್ ಆಗ್ತಿರುತ್ತೆ. ನಾನು ಮುಖೇಶ್ ಹಾಡುಗಳನ್ನು ಕೇಳ್ತಿರುವಾಗ ಸಿಂಗರ್ ಆಗಬೇಕು ಅನ್ಕೋತಿದ್ದೆ. ನಾನು ಇಂಥವ್ನು ಬ್ಯಾಟಿಂಗ್ ನೋಡಬೇಕಾದಾಗ ನಾನು ಕ್ರಿಕೆಟರ್ ಆಗಬೇಕು ಅಂದ್ಕೊಳ್ತಿದ್ದೆ. ಕೆಲವೊಂದು ಸಲ ಡಾಕ್ಟರ್ ಆಗಬೇಕು ಅನ್ಸುತ್ತೆ. ಅವಾಗವಾಗ ಚೇಂಜ್ ಆಗಿರುತ್ತೆ, ಅದೇನು ಫಿಕ್ಸ್ ಇಲ್ಲ ಅಂತ. ಆ ಕಾಲಘಟ್ಟವೇ ಅಂಥದ್ದು. ಆದರೆ ಅದು ಕನ್ಸಾಲಿಡೇಟ್ ಆಗುತ್ತಲ್ಲ, ಕನ್ಸಾಲಿಡೇಟ್ ಆಗುವ ಹೊತ್ತಿನಲ್ಲೂ ಕೂಡ ಜೀವನದ ಗುರಿ ಯಾವುದು ಅಂತ ನಂಗೆ ಭಾಳ ತಮಾಷೆ. ನನಗೂ ಹಂಗೆ ಇತ್ತು. ಜೀವನದ ಗುರಿ ಏನು ಅಂತ ಕೇಳಿದ್ರೆ ಇಂಜಿನಿಯರ್ ಆಗೋದು ಅಂತ, ಡಾಕ್ಟರ್ ಆಗೋದು ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ, ಗುರಿ ಅಂದರೆ ಯಾವುದು ಅಂದರೆ ಯಾವುದನ್ನು ಮುಟ್ಟಿದ ನಂತರ ಇನ್ನು ಬದುಕಬೇಕಾದ ಅಗತ್ಯ ಇಲ್ವೋ, ಅಕಸ್ಮಾತ್ ಬದುಕು ಕಳೆದು ಹೋದರೂ ಚಿಂತೆ ಇಲ್ವೋ, ಅದು ಗುರಿ ಅಂತ. ನಾನು ಗುರಿಯೇ ಇಂಜಿನಿಯರ್ ಆಗೋದು ಅಂತ ಯಾರ್ಯಾರು ಹೇಳ್ತಾರೋ ಅವ್ರಿಗೆಲ್ಲ ಕೇಳೋದುಂಟು. ಹಾಗಿದ್ಮೇಲೆ ಇಂಜಿನಿಯರ್ ಆದ ತಕ್ಷಣ ಸತ್ತೋದ್ರೆ ಪರವಾಗಿಲ್ಲ ಅಂದರೆ ಏನು ಸರ್, ಬದುಕು ಶುರುವಾಗೋದೇ ಆವಾಗ, ಸತ್ತೋಗ್ಬೋದು ಅಂತಂದರೆ ಹೆಂಗೆ ಅಂತಂದರೆ ಗುರಿ ಅಲ್ಲ ಅಂತ ಆಯ್ತಲ್ಲ. ನಮ್ಮೆಲ್ಲರ ಜೀವನದ ಗುರಿ ಅದನ್ನು ಅತ್ಯಂತ ಸೀಮಿತಗೊಳಿಸ್ಕೊಂಡಿದ್ದೀವಿ ಅಂತ ಯಾವಾಗಲೂ ಅನಿಸೋದು. ಇನ್ನೂ ಕೆಲವರಿಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಒಂದು ಹಂತಕ್ಕೆ ಬಂದ ನಂತರ ಇಂಜಿನಿಯರ್ ಆಯಿತು, ಒಂದು ಕೆಲಸನೂ ಸಿಕ್ತು, ಎಲ್ಲ ಆದಮೇಲೆ ಜೀವನದ ಗುರಿ ಏನಂದರೆ ಸುಖವಾಗಿರೋದು ಅಂತ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಸುಖವಾಗಿರೋದು ಅಂತ ಲೈಫ್ನಲ್ಲಿ ಯಾವತ್ತೂ ಇಲ್ಲವೇ ಇಲ್ಲ ಅಂತ. ಯಾವಾಗ ಸುಖ ಅಂತ ನಾವು ಹುಡ್ಕೊಂಡು ಹೋಗ್ತೀವೋ ಅದು ಯಾವುದೂ ಕೂಡ ಸುಖವನ್ನು ಕೊಡುವಂಥದ್ದಲ್ಲ ಅಂತ.
ಯಾವುದರಲ್ಲಿ ಸುಖವನ್ನು ಅರಸ್ತೀವೋ ಅದು ಶಾಶ್ವತವಾದ ಸುಖವನ್ನು ಕೊಡಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ, ಹಳೆದೆಲ್ಲ ಬಿಡಿ, ಹಳೆದೆಲ್ಲ ಹೋಯ್ತು. ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಚೆನ್ನಾಗಿರಬೇಕು, ಅದ್ರ ಎಲ್ಲ ಒಂದಂತ. ನನ್ನ ತಂದೆಯ ಕಾಲದಲ್ಲಿ ಏನಿತ್ತು ಅಂತಂದರೆ, ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಬಿಟ್ರೆ ಅದಕ್ಕಿಂತಲೂ ಸುಖವಾದ ಜೀವನ ಮತ್ತೊಂದಿಲ್ಲ ಅಂತ. ಆದರೆ ನಾನು ನನ್ನ ತಂದೆಗೂ ಆನಂತರ ತಮಾಷೆ ಮಾಡ್ತಿದ್ದೆ, ಮನೆ ಕಟ್ಟಿದ ಸುಖ ಎಲ್ಲಿಯವರೆಗೂ ಆನಂದ ಮನೆಯಿಂದ ಅಂತಂದರೆ, ಈ ಮನೆಗಿಂತ ಸುಂದರವಾದ ಮತ್ತೊಂದು ಮನೆ ನೋಡುವವರೆಗೂ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿಯುತ್ತೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ, ಈ ವಾಸ್ತು ಧುರೀಣರು ಬಂದರೆ ಅಂತೂ ಮನೆ ಕಟ್ಟಿರುವ ನಿಮ್ಮ ಆನಂದವನ್ನು ಒಂದು ಕ್ಷಣದಲ್ಲಿ ಇಲ್ಲವಾಗಿಸಬಲ್ಲರು. ಅವರು ಈ ಮನೆಗೆ ಬಂದು, ಈ ಮನೆಯಲ್ಲಿ ಇದೊಂದು ಗೋಡೆ ಇಲ್ಲದೆ ಹೋಗಿದ್ದಿದ್ದರೆ ಎಷ್ಟು ಆನಂದ ಇರ್ತಿತ್ತು ಗೊತ್ತಾ ಅಂದ್ಬಿಟ್ರೆ ಸಾಕು. ಕಷ್ಟಪಟ್ಟು 20 ವರ್ಷ ದುಡಿದು ಕಟ್ಟಿದ ಮನೆಯ ಆ ಗೋಡೆ ನೋಡಿದಾಗಲೆಲ್ಲ ಇದೊಂದು ಕಟ್ಟದೆ ಹೋಗಿದ್ದಿದ್ರೆ ಅಂತ ಅನಿಸುತ್ತಲ್ಲ, ಸುಖ ಸತ್ತ ಹೋಯ್ತು ಅಂತ. ಯಾವ ಮನೆಗೋಸ್ಕರ ಬೆವರು ಸುರಿಸಿದ್ವೋ, ರಕ್ತ ಹರಿಸಿದ್ವೋ, ಅದು ಸುಖವನ್ನು ಕಳೆಯುವಂಥದ್ದಾಗ್ಬಿಡುತ್ತೆ ತಕ್ಷಣಕ್ಕೆ, ನಮಗೆ ಅರ್ಥ ಆಗಲ್ಲ ಅಂತ. ಇನ್ನು ಇವತ್ತಿನ ಯುಗಕ್ಕೆ ಬಂದು ನೋಡಿ, ಸುಖ ಅನ್ನೋದು ವಸ್ತುವಿನಲ್ಲಿ ನಾವು ಕಾಣೋದ್ರಿಂದ ಎಷ್ಟು ಸಮಸ್ಯೆ ಇದೆ ಅಂತ. ಎಲ್ರಿಗೂ ಬಹುತೇಕರಿಗೆ ಮೊಬೈಲೇ ಸುಖ. ಇವತ್ತಂತೂ ಹೆಂಗಾಗಿದೆ ಅಂತಂದರೆ, 3ನೇ ವಯಸ್ಸಿನ ಮಗುವಿಗೆ 4ನೇ ವಯಸ್ಸಿನ ಮಕ್ಕಳ ಕೈಯಲ್ಲೊಂದು ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಕ್ಕಳು ಹೆಂಗಿರ್ತವೆ ಅಂತಂದರೆ, ಅವರ ಮುದ್ದಿನ ಮಾತುಗಳೆಲ್ಲ ಸತ್ತೇ ಹೋಯ್ತು. ಅವರ ಆ ಮೊಬೈಲ್ ಹಿಡ್ಕೊಂಡು ಮನೆಯಲ್ಲಿ ದೊಡ್ಡವರು ಬರಲಿ, ಚಿಕ್ಕವರಿರಲಿ, ಯಾರಿರಲಿ, ಆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರೆ ಅದರಲ್ಲಿ ಬದಲಾಗುವ ಬಣ್ಣಗಳನ್ನು ನೋಡ್ತಾ ನೋಡ್ತಾ ಮೈ ಮರೆತು ಬಿಡ್ತಾರೆ. ಆನಂದ ಅಲ್ಲೇ ಕಾಣ್ತಾರೆ ಅಂತ. ತಂದೆ ತಾಯಂದ್ರಿಗೂ ಖುಷಿ, ಮಗು ಏನೋ ನೋಡ್ಕೊಂಡಿದೆಯಲ್ಲ, ನಮ್ಗೆ ಕಿರಿಕಿರಿ ಮಾಡಲ್ವಲ್ಲ ಸಾಕು ಅಂತ. ಆದರೆ ಯಾವ ಮಗು ತನ್ನ 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 ಆ ಸಾಮರ್ಥ್ಯವನ್ನು ಅಥವಾ ಎಲ್ಲರೊಂದಿಗೆ ಬೆರೆಯುವ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗುತ್ತೋ, ನಾಳೆ ಸಂಘಜೀವಿಯಾಗಿ ಉಳಿಯಲ್ಲ. ಕಾಮನ್ ಸೆನ್ಸ್ ಅದು ಅರ್ಥವೇ ಆಗ್ತಿಲ್ಲ. ಕೈ ಕೊಟ್ಟು ಕೂರಿಸ್ಬಿಟ್ರೆ ಮುಗೀತು ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಯಾವ ಮೊಬೈಲ್ನಿಂದಾಗ ಆನಂದ ಅದಕ್ಕೆ ಸಿಗ್ತಾ ಇದೆಯೋ, ಮೊಬೈಲ್ ಬ್ಯಾಟ್ರಿ ಮುಗಿದೋಯ್ತು ಅಂತಂದರೆ ಅದಕ್ಕೂ ಆನಂದ ಇಲ್ಲ, ನಮಗೂ ಆನಂದ ಇಲ್ಲ. ಅಂದರೆ ಮೊಬೈಲ್ನ ಆನಂದ ಅಷ್ಟು ಅದರ ಬ್ಯಾಟ್ರಿ ಒಳಗಿದೆ ಅಂತ. ನಾಳೆ ದಿನದಿಂದ ಇನ್ನೊಂದು 8 ದಿನ ಕರೆಂಟ್ ಇಲ್ಲ ಅಂತಂದರೆ ಸತ್ತೇ ಹೋಯ್ತು, ನಮ್ಮ ಆನಂದವೇ ಇಲ್ಲ ಅಂತ. ಆ ವಸ್ತುವಿನಲ್ಲಿ ಆನಂದ ಹುಡುಕಿದ್ರ ಪರಿಣಾಮ ಏನಾಯಿತು ಅಂತಂದರೆ, ಆ ಆನಂದ ಎಂಡಿದೆ ಅದಕ್ಕೆ ಅಂತ ಗೊತ್ತಾಯಿತು ಅಂತ. ಮತ್ತು ಯಾವ ಈ ಸುಖವನ್ನು ಹುಡುಕ್ತಾ ಇದ್ದೀವಲ್ಲ, ಆ ಸುಖ ದುಃಖದ ಟ್ಯಾಗ್ನೊಂದಿಗೆ ಬರ್ತಿದೆ. ನಾನು ಭಾಳ ವಿಶೇಷವನ್ನು ಯಾವಾಗಲೂ ಗಮನಿಸ್ತಿರ್ತೀನಿ. ಈ ಫೇಸ್ಬುಕ್ಕಲ್ಲೆಲ್ಲ ಮಗ್ನ ಆಗಿರ್ತಾರಲ್ಲ, ತುಂಬ ಇನ್ವಾಲ್ವ್ ಆಗಿರ್ತಾರಲ್ಲ, ಅವರಿಗೆ ನೀವು ಅವರ ಒಂದು ಇಡೀ ದಿನವನ್ನು ಹಾಳು ಮಾಡಲಿಕ್ಕೆ ಏನೂ ಮಾಡಬೇಕು ಅಂತಿಲ್ಲ. ಅವ್ರು ಹಾಕಿರುವಂಥ ಒಂದು ಪ್ರೊಫೈಲ್ ಪಿಕ್ಚರ್ಗೆ ಒಂದು ಸಣ್ಣ ಕಮೆಂಟ್ ಮಾಡಿ, ಕೆಟ್ಟದಾಗಿ ಕಾಣಿಸ್ತಾ ಇದೆಯಾ ಅಂತ. ಬಿಲೀವ್ ಮೀ, ಇಡೀ ದಿನ ನಿದ್ದೆ ಮಾಡಲ್ಲ ಅವರು. ಅಂದರೆ ಆ ಪ್ರೊಫೈಲ್ ಪಿಕ್ಚರ್ನ ನೋಡಿದಾಗ 4 ಜನ ಚೆನ್ನಾಗಿದೆ ಅಂತಂದ ಖುಷಿಯಾಗಿರುತ್ತಲ್ಲ, ಯಾರೋ ಒಬ್ಬ ಕೆಟ್ಟದಾಗಿದೆ ಅಂತ ಹೇಳಿದ ತಕ್ಷಣ ಯಾವ ಸುಖ ಸಿಕ್ಕಿತ್ತೋ ತಕ್ಷಣ ಮಾಯ. ಅಂದರೆ ಯಾವ ಸುಖವನ್ನು ಅರಸ್ತಾ ಇದ್ದೀವೋ ಅದು ಶಾಶ್ವತವಾದ್ದಲ್ಲ. ಹಾಗಿದ್ಮೇಲೆ ಈ ಸುಖವೇ ನಮ್ಮ ಗುರಿ ಅಂತ ಹೆಂಗೆ ಹೇಳ್ತೀವಿ ನಾವು? ಅದಲ್ಲ ಅಂತ ವಿವೇಕಾನಂದರು ಈ ಕೃತಿಯ ಆರಂಭದಲ್ಲೇ ಹೇಳ್ತಾರೆ, ಮನುಷ್ಯನ ಗುರಿ ಸುಖವಲ್ಲ, ಜ್ಞಾನ ಅಂತ. ಜ್ಞಾನವನ್ನು ಪಡೆಯೋದೇ ಗುರಿ ಅಂತ. ಈ ಜ್ಞಾನ ಯಾವುದರ ಜೊತೆಗೆ ಸೇರಿಕೊಂಡಿರುವಂಥದ್ದು ಅಂತಂದರೆ, ಅದು ಆತ್ಮದೊಂದಿಗೆ ಸೇರಿಕೊಂಡಿರುವಂಥದ್ದು ಅಂತ. ಹಾಗಿದ್ಮೇಲೆ ಸುಖ ದುಃಖಗಳು ಏನು? ಜ್ಞಾನವೇ ಗುರಿಯಾದರೆ ಸುಖಕ್ಕೋಸ್ಕರ ಹಾತೊರಿತಾ ಇದ್ದೀವಲ್ಲ ಏನು ಅಂತಂದರೆ, ವಿವೇಕಾನಂದರು ಭಾಳ ಸುಂದರವಾಗಿ ಹೇಳ್ತಾರೆ, ಸುಖ ದುಃಖಗಳು ನಮ್ಮ ಗುರಿಯಲ್ಲ, ಬಟ್ ನಮ್ಮ ಮೇಷ್ಟ್ರುಗಳು ಅಂತ, ನಮ್ಮ ಟೀಚರ್ಸ್ ಅವು, ನಮಗೆ ಪಾಠ ಮಾಡಲಿಕ್ಕಿರುವಂಥ ಟೀಚರ್ಗಳವು ಅಂತ ವಿವೇಕಾನಂದರು ಹೇಳ್ತಾರೆ. ನಾನು ತುಂಬ ಇದನ್ನು ಆಲೋಚನೆ ಮಾಡ್ತಾ ಕೂತಿರ್ತೀನಿ ಯಾವಾಗಲೂ. ಎಷ್ಟು ಸತ್ಯ ಇದು. ನಮ್ಮ ಬದುಕಿನಲ್ಲಿ ಇವತ್ತು ನಾವು ಯಾಕೆ ನಿರ್ಮಾಣ ಆಗಿದ್ದೀವಿ ಅಂತಂದರೆ, ಸುಖ ದುಃಖಗಳು ಟೀಚರ್ಗಳಾಗಿದ್ದರಿಂದಲೇ ಇವತ್ತು ಈ ಹಂತಕ್ಕೆ ಬಂದಿರುವಂಥದ್ದು ಅಂತ. ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ, ಪೊಲಿಟಿಕಲ್ ರೀಸನಿಂಗ್ ಅಂತ ಅನಿಸಿದ್ರು ಯೋಚನೆ ಮಾಡಿ. ನರೇಂದ್ರ ಮೋದಿ ಇವತ್ತು ಯಾವ ರೀತಿಯ ಆರೋಪಗಳಿಗೂ, ಯಾವ ರೀತಿಯ ಕೆಟ್ಟ ಕಮೆಂಟ್ಗಳಿಗೂ ಕೂಡ ಉತ್ತರ ಮಾಡದೆ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ರು. ಹೆಂಗೆ ಸಾಧ್ಯವಾಯಿತು ಅಂತಂದರೆ, 12 ವರ್ಷಗಳ ಕಾಲ ನಿರಂತರ ಸುಖ ದುಃಖಗಳ ಪೆಟ್ಟು ಹೆಂಗೆ ತಿಂದರು ಅಂದರೆ 13ನೇ ವರ್ಷಕ್ಕೆ ಅದೇನು ಅನ್ನಿಸ್ತಾನೆ ಇಲ್ಲ ಅವರಿಗೆ. ಏನು ಸುಂದರವಾದ ಪಾಠವನ್ನು ಸುಖ ದುಃಖಗಳು ಜೊತೆಗೂಡಿ ಕಲಿಸಿದ್ವು ಅಂತಂದರೆ, ಅದು ತುಂಬ ಸ್ಪಷ್ಟವಾಗಿ ಅರಿವಾಗುವಂಥ ಹಂತಕ್ಕೆ ಬಂತು ಅಂತ. ಸುಖ ದುಃಖಗಳು ನಮಗೆ ಕಲಿಸುವಷ್ಟು ಪಾಠ ಇನ್ಯಾವುದೂ ಕಲಿಸ್ಲಿಕ್ಕಿಲ್ಲ ಅಂತ. ಈ ರೀತಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಸುಖ ದುಃಖಗಳು ಆತ್ಮನ ಮುಂದೆ ಸುಳಿತಾ ಹೋಗುವಾಗ, ಆತ್ಮನ ಮುಂದೆ ಸುಳಿಯುವಾಗ ಅದರ ಮೇಲೆ ತಮ್ಮ ಇಂಪ್ರೆಷನ್ನ ಒತ್ತುತ್ತಾ ಹೋಗ್ತವಂತೆ.
ಸುಖವೂ ಇಂಪ್ರೆಷನ್ನ ಒತ್ತುತ್ತೆ, ದುಃಖವೂ ಇಂಪ್ರೆಷನ್ನ ಒತ್ತುತ್ತೆ. ಈ ಇಂಪ್ರೆಷನ್ಗಳ ಒಟ್ಟಾರೆ ಪರಿಣಾಮವನ್ನು ಶೀಲ ಅಂತ ಕರಿಬೋದು, ಅಂತ ನಡತೆ ಅಂತ ಕರಿಬೋದು ಅಂತ. ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ಬೋದು ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಅವನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ನಾವೇನು ಹೇಳ್ತೀವಿ ಗೊತ್ತಾ? ಮೆಚುರಿಟಿ ಬಂದಿಲ್ಲ ಕಣ ಇನ್ನೂ ಅಂತೀವಿ. ನಾವು ಹೇಳ್ತೀವೋ ಇಲ್ವೋ? ಯಾರಾದರೂ ಸ್ವಲ್ಪ ಚೆಲ್ಲಾಗಿ ಆಡಿದರೆ, ಸರಿಯಾಗಿ ನಡ್ಕೊಳ್ಳಿಲ್ಲ, ದೊಡ್ಡವ್ರ ಜೊತೆಗೆ ಸರಿಯಾಗಿ ಮಾತನಾಡಲಿಲ್ಲ, ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ, ಇನ್ನೂ ಮೆಚುರಿಟಿ ಇಲ್ಲ, ಸುಮ್ಮನೆ ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದಾನಷ್ಟೇ ಅಂತ ನಾವು ಮಾತಾಡ್ತೀವಿ. ಈ ಮೆಚುರಿಟಿ ಅನ್ನುವಂಥ ಶೀಲ ಇದೆಯಲ್ಲ, ಇದು ಯಾಕಿನ್ನೂ ಅವನಿಗೆ ಬಂದಿಲ್ಲ ಅಂತಂದರೆ ಆತ್ಮನ ಮುಂದೆ ಸುಖ ದುಃಖಗಳ ಪೆಟ್ಟು ಸರಿಯಾಗಿ ಇನ್ನೂ ಬಿದ್ದಿಲ್ಲ ಅಂತ. ಮೆಚುರಿಟಿ, ಆ ಶೀಲ ಉಂಟಾಗೋದಲ್ಲಿಂದ, ಅವನ ನಡತೆ ಉಂಟಾಗೋದಲ್ಲಿಂದ, ಆ ನಡತೆಯ ಹಿಂದೆ, ಆ ಶೀಲದ ಹಿಂದಿರುವಂಥ ಶಕ್ತಿ ಆ ಸುಖ ದುಃಖಗಳ ಕಾರಣಕ್ಕೆ ಉಂಟಾಗುವಂಥದ್ದು. ಮತ್ತು ಈ ಸುಖ ದುಃಖಗಳು ಯಾಕೆ ಉಂಟಾಗ್ತವೆ ಅಂತಂದರೆ ನಮ್ಮ ಕರ್ಮದ ಕಾರಣಕ್ಕೋಸ್ಕರ ಉಂಟಾಗ್ತವೆ. ವಿವೇಕಾನಂದರ ಚಿಂತನೆಯ ಮೂಲ ಇದು, ಬೀಜ. ಇಡೀ ಉದ್ದಕ್ಕೂ ನಾವೇನು ಕರ್ಮಯೋಗದ ಬಗ್ಗೆ ಚಿಂತನೆ ಮಾಡ್ತೀವೋ, ವಿವೇಕಾನಂದರ ಆ ಬೀಜವನ್ನು ಇಲ್ಲಿ ಬಿತ್ತುತ್ತಾರೆ. ಅವ್ರು ಹೇಳ್ತಾರೆ, ಕರ್ಮದ ಕಾರಣಕ್ಕೋಸ್ಕರವೇ ಸುಖ ದುಃಖಗಳು ಉಂಟಾಗ್ತವೆ. ಆ ಸುಖ ದುಃಖಗಳು ಆತ್ಮದ ಮೇಲೆ ಏನು ಮುದ್ರೆಯನ್ನು ಒತ್ತುತ್ತವೆ ಅದನ್ನು ಶೀಲ ಅಥವಾ ನಡತೆ ಅಂತ ಕರಿಬೋದು ಅಂತ. ಈ ಶೀಲ ಅಥವಾ ನಡತೆಯೇ, ಅಥವಾ ಈ ನಡತೆಯೇ, ಈ ಕರ್ಮಗಳ ಮುದ್ರೆ ಏನಿದೆಯೋ ಅದೇ ನಮ್ಮನ್ನು ಪ್ರತಿ ಸಂದರ್ಭಕ್ಕೂ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರಚೋದನೆ ಮಾಡ್ತಾರೆ. ಕೆಲವೊಂದು ಸಲ ನಾವು ಹೇಳ್ತೀವಲ್ಲ, ಇಂಥ ಎಷ್ಟು ಜನರನ್ನು ನೋಡಿದ್ದೀನಿ ಗೊತ್ತೇನು ನಾನು? ಏನು ಹಂಗಂದರೆ, ಈ ಥರದ ಅನೇಕ ಮಂದಿ ನನ್ನ ಜೊತೆ ತಮ್ಮ ಬಿಹೇವಿಯರನ್ನು ತೋರಿಸಿ ನನ್ನ ಆತ್ಮದ ಮೇಲೆ ಚೆನ್ನಾಗಿ ಮುದ್ರೆ ಒತ್ತಿದ್ದಾರೆ ಅಂತ. ಆ ಸೆಂಟೆನ್ಸಿನ ಅರ್ಥ ಗೊತ್ತಿಲ್ಲ ನಮಗೆ, ಆದರೆ ಅದರ ಅರ್ಥ ಇದೆ. ಎಷ್ಟು ಜನರನ್ನು ನೋಡಿದ್ದೀನಿ ಕಣ ನಿನ್ನಂಥವ್ರನ್ನ ಅಂತಂದರೆ, ನನ್ನ ಇಡೀ ಬದುಕಿನ ಉದ್ದಕ್ಕೂ ನಾನು ನಿನ್ನಂಥ ಅನೇಕರ ಸಂಪರ್ಕಕ್ಕೆ ಬಂದಿದ್ದೀನಿ, ನಿಮ್ಮ ಅನುಭವ ಚೆನ್ನಾಗಾಗಿದೆ ನನಗೆ ಅಂತ, ನಾನಿದನ್ನು ಚೆನ್ನಾಗಿ ಅರಿತುಕೊಳ್ಳಬಲ್ಲೆ ಅಂತ. ಅದನ್ನೇ ವಿವೇಕಾನಂದರು ಹೇಳಿದರು, ಅದರಿಂದಾಗಿಯೇ ನಿರ್ಮಾಣಗೊಂಡಿದ್ದು ನಿನ್ನ ಶೀಲ ಅಂತ. ನೀನು ಅಂಥವನೊಂದಿಗೆ ಹೆಂಗೆ ವ್ಯವಹರಿಸಬೇಕು ಅನ್ನೋದಕ್ಕೆ ಆ ಹಿಂದಿನ ಅನುಭವ ಕಾರಣವಾಗತ್ತೆ ಅಂತ, ಆ ಹಿಂದಿನ ನಿನ್ನ ಕರ್ಮ ಕಾರಣವಾಗತ್ತೆ ಅಂತ, ಆ ಹಿಂದಿನ ನಿನ್ನ ಆಲೋಚನೆಗಳು ಕಾರಣವಾಗ್ತವೆ ಅಂತ ವಿವೇಕಾನಂದರು ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಹೇಳ್ತಾರೆ. ಹೀಗಾಗಿ ಸುಖಕ್ಕಿಂತಲೂ ದುಃಖ ಭಾಳ ಚೆನ್ನಾಗಿರುವಂಥ ವಿವೇಕಾನಂದರ ಸ್ಟೇಟ್ಮೆಂಟ್ ಇದು. ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿರೋದು ಆ ಸ್ಟೇಟ್ಮೆಂಟನ್ನು ಹಾಗೆ ಓದ್ತೀನಿ. ಸುಖಕ್ಕಿಂತಲೂ ಹೆಚ್ಚು ದುಃಖ, ಐಶ್ವರ್ಯಕ್ಕಿಂತಲೂ ಅಧಿಕ ದಾರಿದ್ರ್ಯ ಮತ್ತು ಹೊಗಳಿಕೆಗಿಂತ ಹೆಚ್ಚು ಪೆಟ್ಟುಗಳೇ ಪಾಠ ಕಲಿಸುತ್ತವೆ, ಒಳಗಿನ ಅಂತರಾಗ್ನಿಯನ್ನು ಹೊರಗೆಡವುತ್ತವೆ ಅಂತಾರೆ ಸ್ವಾಮೀಜಿ. ಸುಖ ಹೆಚ್ಚು ಪಾಠ ಕಲಿಸಲ್ಲ, ಸುಖ ಬಂದಾಗ ಮರೆತೋಗ್ತೀವಿ. ದುಃಖ ಹೆಚ್ಚು ಪಾಠ ಕಲಿಸುತ್ತೆ. ನಮಗೆ ಐಶ್ವರ್ಯ ಹೆಚ್ಚು ಪಾಠ ಕಲಿಸಲ್ಲ, ಐಶ್ವರ್ಯ ಬಂದಾಗ ನಮಗೇನು ಗೊತ್ತೇ ಆಗಲ್ಲ, ಆರಾಮಾಗೇ ಇರ್ತೀವಿ. ಒಮ್ಮೆ ದಾರಿದ್ರ್ಯ ಬರಲಿ, ಆಗ ನೋಡಿ ಮಜಾ ಹೆಂಗಿರುತ್ತೆ ಅಂತ, ಎಷ್ಟು ಪಾಠ ಕಲಿತೀವಿ ಅಂತ. ನಿಮ್ಗೆ ಯಾವಾಗಲಾದರೂ ಹೊಗಳಿಕೆ ತುಂಬ ಬಡ್ತಿದ್ರೆ ಏನೂ ಅನಿಸಲ್ಲ, ತೆಗಳಿಕೆ ಬರಲಿಕ್ಕೆ ಶುರುವಾಗಲಿ, ಆಗ ಗೊತ್ತಾಗುತ್ತೆ ನಿಮ್ಮ ಅಂತರಂಗ ಎಷ್ಟು ಕಸಿವಿಸಿ ಒದ್ದಾಡ್ತಾ ಇರುತ್ತೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಇವುಗಳೇ ಹೆಚ್ಚು ಪಾಠ ಕಲಿಸ್ತವೆ, ಅಷ್ಟೇ ಅಲ್ಲ ನಿಮ್ಮ ಒಳಗಿರುವ ಅಂತರಾಗ್ನಿಯನ್ನು ಹೊರಗೆ ಹಾಕ್ತವೆ ಅಂತ. ಬೆಳಗಾವಿಯಲ್ಲಿ ನನ್ನೊಬ್ಬರು ಮಿತ್ರರು ಒಂದು ಸಲ ನನ್ನನ್ನು ತಮ್ಮ ಫ್ಯಾಕ್ಟ್ರಿಗೆ ಕರ್ಕೊಂಡೋದ್ರು. ಅವರು ಆ ಫ್ಯಾಕ್ಟ್ರಿಯಲ್ಲಿ ಅವರು ಕೂತ್ಕೊಳ್ಳೋ ಜಾಗ, ಫ್ಯಾಕ್ಟ್ರಿಯ ಓನರ್ ಕೂತ್ಕೊಳ್ಳೋ ಜಾಗದ ಹಿಂದೆ ಒಂದು ದೊಡ್ಡ ಫೋಟೋ, ಇಲ್ಲಿ ಹೆಂಗಿದೆಯೋ ಆ ಥರ ಒಂದು ದೊಡ್ಡ ಫೋಟೋ. ನನಗೆ ಅವ್ರು ಯಾರು ಅಂತ ಅವ್ರ ಬಗ್ಗೆ ಅವ್ರು ಯಾವತ್ತೂ ಹೇಳಿರಲಿಲ್ಲ. ಹೀಗಾಗಿ ನಿಮ್ಮ ತಂದೆನಾ ಅಂತ ಕೇಳಿದೆ. ಅಲ್ಲ ಅಂದ್ರೆ ಅವರು. ಯೂಶ್ವಲಾಗಿ ತಂದೆ ಅಲ್ಲ ಅಂದರೆ ಮಾವ ಇರ್ತಾರೆ, ಸಾಧಾರಣವಾಗಿ ಫೋಟೋಗಳು ಮಾವಂದಿರ್ತವೆ. ಮಾವನ ಅಂದೆ, ಅಲ್ಲ ಅಂದರು. ಮತ್ತು ಯಾರು ಒಂದೇ. ಅವರಂದರು, ಸರ್ ನನ್ನ ಬಲು ದೊಡ್ಡ ಶತ್ರು ಸರ್ ಆತ ಅಂದರು. ನಾನಂದೆ, ಏನು ಹಿಂಗಂತಿದ್ರು, ಶತ್ರು ಫೋಟೋನ ಇಲ್ಲಿ ಅಂತ. ಸರ್ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಾಗ ನೀನು ಅಯೋಗ್ಯ, ನಿನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಬೈದು ಕಳಿಸಿದ್ರು ಸರ್ ನನಗೆ. ಅದಾದಮೇಲೆ ಹಠ ಹಿಡಿದ ಏನಾದರೂ ಮಾಡಬೇಕು ಅಂತ ಇವತ್ತು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನಿರ್ಮಾಣ ಆಗಿದೆಯಲ್ಲ, ಅವ್ರು ಕಿಂಡಲ್ ಮಾಡಿದ್ರ ಪರಿಣಾಮವಾಗಿ ಆಗಿರೋದು. ಹಿಂಗಾಗಿ ಪ್ರತಿನಿತ್ಯ ಬಂದಾಗ ಒಂದು ಸಲ ಅವ್ರ ಮುಖ ನೋಡ್ತೀನಿ, ನಾನೇನಾದರೂ ಬಿದ್ದರೆ ಅವ್ರು ಇನ್ನೂ ನಗುತ್ತಾರೆ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ. ನಾನಂದೆ, ಶವಾಶ್ ಏನು ಚೆನ್ನಾಗಿದೆ ಅಂತ. ನಾನು ಬಹುಶಃ ಇನ್ನೆಲ್ಲೂ ನೋಡಲಿಲ್ಲ, ಅವ್ರ ಫ್ಯಾಕ್ಟ್ರಿಯಲ್ಲಿ ಮಾತ್ರ ನೋಡಿದ್ದು. ಪ್ರತಿ ಬಾರಿ ಅವ್ರನ್ನ ನೋಡಿದಾಗ ನಾನು ಏನಾಗಬೇಕು ಅಂತ ನಂಗೆ ಗೊತ್ತಾಗುತ್ತೆ ಅಂತ. ನಾವೆಲ್ಲರೂ ಸಾಧಾರಣ ವಿವೇಕಾನಂದರು ಫೋಟೋ ಹಾಕೊಂಡು ಪ್ರೇರಣೆ ತಗೊಳ್ಳೋದು ಪ್ರಯತ್ನ ಪಡ್ತೀವಿ. ಆದರೆ ಯಾವಾಗ ಅವಹೇಳನಗಳು ನಡೀತಾವಲ್ಲ, ಆಗ ನಿಜವಾದ ಅಗ್ನಿ ನಮ್ಮ ಒಳಗಿಂದ ಹೊರಗೆ ಬರುತ್ತೆ ಅನ್ನೋದನ್ನು ವಿವೇಕಾನಂದರು ತುಂಬ ಸ್ಪಷ್ಟವಾಗಿ ಹೇಳಿದರು. ಇನ್ಫ್ಯಾಕ್ಟ್ ವಿವೇಕಾನಂದರ ಬದುಕು ಹಂಗೆ. ವಿವೇಕಾನಂದರ ಬದುಕನ್ನು ನೀವು ಸ್ವಲ್ಪ ಅನಲೈಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ, ಅತ್ಯಂತ ಸುಂದರವಾಗಿರೋ ಬದುಕು. ತಂದೆ ಅಟಾರ್ನಿ ಆಗಿದ್ದರು, ವಕೀಲರು.
ಅದ್ಭುತವಾಗಿರುವಂಥ ಲೈಫ್, ಅದ್ಭುತವಾಗಿರೋ ಮನೆ ಅವರದ್ದು, ವಿಶಾಲವಾಗಿರುವಂಥ ಮನೆ. ಈಗಲೂ ಅವ್ರ ಮನೆಗೆ ಹೋದರೆ ಗೊತ್ತಾಗುತ್ತೆ ಏನು ವಿಸ್ತಾರವಾಗಿರುವಂಥ ಮನೆ. ಅಚಾನಕ್ಕಾಗಿ ತಂದೆ ತೀರ್ಕೊಂಡಾಗ ಪ್ರಾಬಬ್ಲಿ 50ರಲ್ಲಿದ್ದರು ಅವರು, 50ರ ರೇಂಜ್, 56 57 ಇದ್ದಿರ್ಬೋದು. ಈ ಹುಡುಗ, ತಾರುಣ್ಯದಲ್ಲಿದ್ದ ಹುಡುಗ, ಮನೆಯ ಇಡೀ ಜವಾಬ್ದಾರಿ ಇವನ್ ತಲೆ ಮೇಲೆ ಬಿತ್ತು. ತಂದೆ ಇರುವವರೆಗೂ ಸೈಲೆಂಟ್ ಆಗಿದ್ದ ಇವನ್ ರಿಲೇಟಿವ್ಸ್ ಎಲ್ಲ ಆಸ್ತಿಯಲ್ಲಿ ಪಾಲು ಕೇಳ್ಕೊಂಡು ಬಂದು ನಿಂತುಬಿಟ್ರು. ಅನಿವಾರ್ಯವಾಗಿ ಏನೂ ಮಾಡಲಿಕ್ಕಾಗದೆ ಮನೇನ ಬಿಡಬೇಕಾದ ಪರಿಸ್ಥಿತಿ ಬಂತು. ಕೋರ್ಟ್ನಲ್ಲಿ ಮನೆಯ ಕೇಸ್ ಶುರುವಾಯಿತು. ಈ ಹುಡುಗ ಮನೆಯ ಕೆಲಸ ಮಾಡಬೇಕು ಅಂತ, ಮನೆ ನೋಡ್ಕೋಬೇಕು ಅಂತ, ಜಾಬ್ ಕೊಡ್ತೀರಾ ಅಂತ ಕೈಯಲ್ಲಿ ತನ್ನ ಸರ್ಟಿಫಿಕೇಟ್ ಇಟ್ಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಬಂತು. ಎಷ್ಟು ಪಾಠ ಕಲಿಸ್ತೋದು. ವಿವೇಕಾನಂದರಿಗೆ ಬಡತನದ ಅನುಭವ ಆಗಿದ್ದು ಅಲ್ಲಿಯೇ. ವಿವೇಕಾನಂದರು ಮನೆಗೆ ಬರ್ತಾರೆ ಕೆಲವೊಂದು ಸಲ. ಬಂದಾಗ ಅಮ್ಮ ಅಡುಗೆ ಮಾಡಿ ಕೂತಿರ್ತಾಳೆ. ಅಮ್ಮನಿಗೆ ನೋಡಿದರೆ ಗೊತ್ತಾಗುತ್ತೆ ಮನೇಲಿರುವಂಥ ಅಡುಗೆ ಮನೇಲಿರೋ ಜನರಿಗೆ ಮಾತ್ರ ಸಾಕು, ನಾನೊಬ್ಬ ಊಟ ಮಾಡಿದರೆ ಒಂದಿಬ್ಬರಿಗಾದರೂ ಕಡಿಮೆ ಆಗುತ್ತೆ ಅಲ್ಲಿ ಅಂತ ತಿಳ್ಕೊಂಡು ನೀರು ಕುಡಿದು, ನನ್ನ ಫ್ರೆಂಡ್ಸ್ ಜೊತೆ ಇದ್ನಲ್ಲ ಅವ್ರ ಜೊತೆನೇ ಊಟ ಮಾಡಿಬಿಟ್ಟೆ ಕಣಮ್ಮ, ನೀವು ಊಟ ಮಾಡ್ಕೊಳ್ಳಿ ಅಂತೇಳಿ ಹಾಗೆ ಮಲ್ಕೊಳ್ತಿದ್ದವರು. ದಾರಿದ್ರ್ಯದ ಪಾಠ. ವಿವೇಕಾನಂದರಿಗೆ ಪಾಠ ಎಲ್ಲಿವರೆಗೂ ಆಗಿದೆ ಅಂತಂದರೆ ಪ್ರತಿ ಹಂತದಲ್ಲೂ. ರಾಮಕೃಷ್ಣರ ದೇಹತ್ಯಾಗವಾದಾಗ ಪಾಠ. ಇಡೀ ದೇಶವನ್ನು ತಿರುಗಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕುಳಿತುಕೊಳ್ಳುವಾಗ ಅವ್ರು ಕಲ್ತಂಥ ಪಾಠ ಎಂಥದ್ದು. ಎರಡೇ ದಾರಿ ಇದ್ದಿದ್ದವ್ರಿಗೆ, ವಾಪಸ್ ಉತ್ತರಕ್ಕೆ ಹೊರಳಿ ಈ ದೇಶಕ್ಕೆ ಅಥವಾ ತನ್ನ ಮನೆಗೆ ವಾಪಸ್ ಹೋಗಬೇಕು, ಅಥವಾ ಪಶ್ಚಿಮದ ದಿಕ್ಕಿಗೆ ಹೋಗಿ ಹಿಂದೂ ಧರ್ಮದ ವಿಚಾರವನ್ನು ಜಗತ್ತಿಗೆ ತಿಳಿಸಬೇಕು. ಆಯ್ಕೆ ಇತ್ತಲ್ಲ ಅಲ್ಲಿ, ಅತ್ಯಂತ ಕಠಿಣವಾದ ಆಯ್ಕೆ. ಆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣವೂ ಒಳಗಿದ್ದಂಥ ಬೆಂಕಿಯನ್ನು ಹೊರಗಿಡುವಂಥ ಪ್ರಸಂಗಗಳು ನಡೆದಿದ್ದರಿಂದ ಅಂತ. ನಮ್ಮೆಲ್ಲರ ನಿಜವಾದ ಸಾಮರ್ಥ್ಯವನ್ನು ಹೊರಗೆ ಹಾಕೋದು ಅಂಥ ಪ್ರಸಂಗಗಳು ಅಂತ. ಆದರೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ, ಆತ್ಮದ ಮುಂದೆ ಸುಳಿದು ಹೋಗ್ತಾ ಒಂದು ಅಚ್ಚನ್ನು ಒತ್ತುತ್ತಾ ಹೋಗ್ತವೆ. ಅದರಿಂದಾಗಿ ನಮ್ಮ ಶೀಲ ನಿರ್ಮಾಣ ಆಗತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಫೈನ್, ಸುಖ ದುಃಖ ಎಲ್ಲ ಸರಿ, ಬಟ್ ಈಗಿರೋ ಪ್ರಶ್ನೆ, ವಿವೇಕಾನಂದರು ಆರಂಭದಲ್ಲಿ ಹೇಳಿದ್ರಲ್ಲ, ಜೀವನದ ಗುರಿ ಜ್ಞಾನ ಅಂತ. ಎಲ್ಲಿ ಸಿಗುತ್ತೆ ಅದು? ಹಾಗೇನಾದರೂ ಸಿಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ವಿಲ್ ಗೋ ಆ್ಯಂಡ್ ಬೈ. ಎಲ್ಲವನ್ನು ದುಡ್ಡಿನಲ್ಲಿ ಕೊಂಡ್ಕೊಳ್ಬೋದು ಅನ್ನುವಂಥ ದುರಹಂಕಾರ ಸಾಕಷ್ಟು ಇರೋದರಿಂದ ನಾವು ಖಂಡಿತವಾಗಿ ಅದನ್ನು ಕೊಂಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿರಲಿಲ್ಲ. ನಿನ್ನೆ ಮೊನ್ನೆ ಕಳೆದ 3 ದಿನದಿಂದ 4 ಕೌಂಟಿಂಗ್ ಮಿಷಿನ್ಗಳು ಕೌಂಟ್ ಮಾಡಿದ್ರೂ ಮುಗಿಯದಷ್ಟು ಹಣ ಒಂದು ರೈಡಲ್ಲಿ ಸಿಕ್ಕಿದೆ. ಆಲ್ಮೋಸ್ಟ್ 300 crores. 2 ರೈಡ್ನಿಂದ, ಇದು ಇವತ್ತಿನ ಅಮೌಂಟ್ ಜಾಸ್ತಿ ಆಗಿದೆ, ನೆನ್ನೆಯ ಅಮೌಂಟ್ನ ಲೆಕ್ಕಕ್ಕೆ 2 ರೈಡ್ನಲ್ಲಿ ಒಂದೇ ಮನೆಯಲ್ಲಿ ಹಾರ್ಡ್ ಕ್ಯಾಶ್ ಇಟ್ಟಿದ್ದು 350 ಕೋಟಿ ರೂಪಾಯಿ ಎಷ್ಟಿತ್ತು? 350 crores. ಈ 350 ಕೋಟಿ ರೂಪಾಯಿ ಆ ಮನೆಯಿಂದ, 2 ಮನೆಗಳಿಂದ ಸಿಕ್ತಲ್ಲ, ಈ 350 ಕೋಟಿ ರೂಪಾಯಿ ಎಷ್ಟು ಅಂತಂದರೆ ಇಡೀ ಕಾಶಿ ಕಾರಿಡಾರಿಗೆ ಖರ್ಚಾಗಿದ್ದು 350 ಕೋಟಿ ರೂಪಾಯಿ 2 ಮನೆಯಲ್ಲಿತ್ತು. ನಾವು ದುಡ್ಡು ಖರ್ಚಾಯಿತು ಅಂತ ಅನೇಕರು ಬೊಬ್ಬೆ ಹೊಡೆದ್ರು, 2 ಮನೆಯಿಂದ ತೆಗೆದಾಯಿತು ಅದನ್ನು. ಇವತ್ತು ಯೋಗಿ ಆದಿತ್ಯನಾಥರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಗೋಡೆಯಲ್ಲಿ ಮುಚ್ಚಿಟ್ಟಿದ್ದ ಹಣ ಏನು ಸಿಕ್ಕಿದೆಯೋ ಅದನ್ನು ಬಡವರ ಗೋಡೆಗಳ ನಿರ್ಮಾಣಕ್ಕೆ ಅಂತಾನೇ ಬಳಸ್ತೀನಿ ಅಂತ ಅವರು ತುಂಬ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಗೋಡೆಯಿಂದ ಬಂದ ಹಣ ಗೋಡೆಗೆ ನಿರ್ಮಾಣಕ್ಕೆ ಉಪಯೋಗ ಆಗಲಿ ಅನ್ನುವಂಥ ಪ್ರಯತ್ನದ ಕಲ್ಪನೆ. ಆದರೆ ಪ್ರಶ್ನೆ ಇರೋದೇನು ಅಂತಂದರೆ, ಈ ಜ್ಞಾನ ಎಲ್ಲಿದೆ? ಈ ಜ್ಞಾನ ಪುಸ್ತಕದಲ್ಲಿದೆಯಾ? ಈ ಜ್ಞಾನ ಲೈಬ್ರರಿಯಲ್ಲಿದೆಯಾ? ಈ ಜ್ಞಾನ ಇಂಟರ್ನೆಟ್ಟಲ್ಲಿ, ಗೂಗಲಲ್ಲಿ ಸಿಗುವಂಥದ್ದ ಅಂತ ಕೇಳೋದಾದರೆ, ವಿವೇಕಾನಂದರು ಹೇಳ್ತಾರೆ, ಜ್ಞಾನ ಎಲ್ಲೂ ಹೊರಗಿಲ್ಲ, ಅವರದ್ದೇ ಕೋಟಿದು. ಮನುಷ್ಯನ ಜ್ಞಾನ ಮನುಷ್ಯನ ಒಳಗೇ ಅಡಗಿದೆ. ನಾವು ಕಲಿಯೋದು ಅಂತಂದರೆ ಆತ್ಮನ ಮೇಲೆ ಕವಿದಿರುವಂಥ ಮುಸುಕನ್ನು ತೆಗೆಯೋದು ಅಷ್ಟೇ. ಭಾಳ ಚೆನ್ನಾಗಿರುವಂಥ ಸಾಲಿದು. ನಾವು ಕಲಿಯೋದು ಅಂತಂದರೆ ಏನು ಅಂತಂದರೆ, ಆತ್ಮನ ಮೇಲೆ ಮುಸುಕು ಕವಿದಿದೆ. ನೀವು ಎಷ್ಟು ಮುಸುಕನ್ನು ಸರಿಸ್ತಾ ಹೋಗ್ತಿರೋ ಅಷ್ಟು ಆತ್ಮ ಪ್ರಜ್ವಲಿಸುತ್ತೆ. ಆತ್ಮ ಪ್ರಜ್ವಲಿಸೋದು ಅಂತಂದರೆ ಜ್ಞಾನವೇ. ತರ್ಕ ಸಂಗ್ರಹದ ಪ್ರಕಾರ, ಅನ್ನಂಭಟ್ಟರ ತರ್ಕ ಸಂಗ್ರಹದ ಪ್ರಕಾರ ಆತ್ಮನ ಲಕ್ಷಣ ಏನು ಅಂತಂದರೆ ಜ್ಞಾನಾಧಿಕರಣಂ ಆತ್ಮ. ಜ್ಞಾನಕ್ಕೆ ಅಧಿಕರಣವಾಗಿರುವಂಥದ್ದು ಆತ್ಮ, ಅಥವಾ ಜ್ಞಾನಮಯವೇ ಆತ್ಮ. ಹೀಗಾಗಿ ಜ್ಞಾನ ಎಲ್ಲಿದೆ ಅಂತಂದರೆ ಆತ್ಮಸ್ವರೂಪಿಯಾಗಿದೆ. ಆತ್ಮದ ಮೇಲೆ ಎಷ್ಟು ಪದರಗಳು ಮುಚ್ಚಿರ್ತಾವೋ ಅಷ್ಟು ಅದು ಕಾಣಿಸ್ಕೊಳ್ಳಲ್ಲ, ಅದನ್ನು ತೆರೆದಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ವಿವೇಕಾನಂದರು ಮುಂದೊಮ್ಮೆ ಹೇಳ್ತಾರೆ, ಅವರೇನು ಹೇಳ್ತಾರೆ ಅಂತಂದರೆ, ನಾವು ಹೆಚ್ಚು ಹೆಚ್ಚು ಇದನ್ನು ತೆರೆದಷ್ಟು, ಮುಸುಕನ್ನು ತೆರೆದಷ್ಟು ಜ್ಞಾನಿಗಳಾಗ್ತಾ ಹೋಗ್ತೀವಿ, ಹೆಚ್ಚು ಮುಸುಕು ಮುಚ್ಚಿದಷ್ಟು ದಡ್ಡರಾಗಿರ್ತೀವಿ ಅಷ್ಟೇ. ದಡ್ಡ ಅಂತಂದರೆ ಆತ್ಮದ ಮೇಲೆ ಹೆಚ್ಚು ಪದರಗಳಿವೆ, ಜ್ಞಾನಿ ಅಂದರೆ ಈ ಪದರಗಳನ್ನು ತೆರೆಕೊಂಡಿದ್ದಾನೆ ಅಂತ. ಒಂದೂ ಪದರವಿಲ್ಲದಂತೆ, ಒಂದೂ ಪರದೆ ಇಲ್ಲದಂತೆ ಇರುವ ಎಲ್ಲ ಮುಸುಕನ್ನು ಯಾರು ತೆಗೆದಿರ್ತಾನೋ ಅವನು ಸರ್ವಜ್ಞ ನೆನೆಸಿಕೊಳ್ತಾನೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ಜ್ಞಾನ ಎಲ್ಲಿದೆ? ಒಳಗಿದೆ.
ಅದಕ್ಕೇನಾದರೂ ಪುರಾವೆ ಇದೆಯಾ, ಒಳಗೆ ಜ್ಞಾನ ಇದೆ ಅನ್ನಲಿಕ್ಕೆ ಬಹಳ ಸುಲಭ. ವಿವೇಕಾನಂದರೇ ಕೊಡೋ ಉದಾಹರಣೆ, ನಮಗೂ ತುಂಬ ಪಾಪ್ಯುಲರ್ ಆಗಿರುವಂಥ ಉದಾಹರಣೆ. ನ್ಯೂಟನ್ ಸೇಬಿನ ಮರದ ಕೆಳಗೆ ಕೂತಾಗ ಸೇಬು ತಲೆ ಮೇಲೆ ಬಿತ್ತು. ವಿವೇಕಾನಂದ ಈ ಉದಾಹರಣೆ ಪದೇ ಪದೇ ಯಾಕೆ ಕೊಡ್ತಾರೆ ಅಂದರೆ ಪಶ್ಚಿಮದವ್ರಿಗೆ ಅರ್ಥ ಆಗುತ್ತೆ ಅಂತ. ನಮಗೆ ಇನ್ನೂ 1000 ಉದಾಹರಣೆಗಳನ್ನು ಕೊಡ್ಬೋದು. ನ್ಯೂಟನ್ನಲ್ಲಿ ಕೂತಿದ್ದಾಗ ಸೇಬು ತಲೆ ಮೇಲೆ ಬಿತ್ತು. ಆಗ ನ್ಯೂಟನ್ಗೆ ಅನ್ನಿಸ್ತು, ಇದು ಕೆಳಗೆ ಯಾಕೆ ಬಂತು, ಮೇಲೆ ಯಾಕೆ ಹೋಗಲಿಲ್ಲ. ಹಾಗಂದಾಗ ಅವನಂದ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನಲ್ ಪುಲ್ ಒಂದು ಇದೆಯಲ್ಲ ಭೂಮಿಗೆ, ಆ ಕಾರಣಕ್ಕೋಸ್ಕರ ಅದು ಕೆಳಗೆ ಬಂತು ಅಂತ. ಅದ್ಭುತವಾದ ಅಂತ ಜ್ಞಾನ ಅಂತ, ಕರೆಕ್ಟು. ಆದರೆ ಅವನು ಹೇಳೋವರೆಗೂ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಇರಲಿಲ್ವಾ? ಅದು ಮೊದಲು ಇತ್ತು. ಅದು ಅವನು ಹೇಳದೆ ಹೋದರೂ ಇರ್ತಿತ್ತು. ಅದು ತನ್ನ ಪಾಡಿಗೆ ತಾನಿದೆ. ಆದರೆ ಹೊರಗಿನ ಪ್ರಪಂಚ ಅವನಿಗೊಂದು ಪ್ರಚೋದನೆಯನ್ನು ಕೊಟ್ಟು ಅವನ ಮನಸ್ಸಿನೊಳಗಿರುವಂಥ ಈ ಜ್ಞಾನ, ಆತ್ಮದ ಈ ಜ್ಞಾನವನ್ನು ಹೊರಗೆಡುವಂತೆ ಮಾಡ್ತು. ವಿವೇಕಾನಂದ ಹೇಳ್ತಾರೆ, ಏನು ಸುಂದರವಾಗಿದೆ ಕಲ್ಪನೆ. ಹೊರಗಿನ ಪ್ರಪಂಚ ನಮಗೆ ಪ್ರೇರಣೆ ಅಷ್ಟೇ ಕೊಡುತ್ತೆ, ಒಳಗಿನಿಂದಲೇ ಜ್ಞಾನ ಉತ್ಪಾದನೆ ಆಗೋದು ಅಂತ. ಇವತ್ತಿನ ಎಜುಕೇಷನಿಸ್ಟ್ಗಳಿಗೆ ಗೊತ್ತಿಲ್ಲದೆ ಇರುವಂಥ ಏಕೈಕ ಸಂಗತಿ ಇದೆ. ಅವ್ರಿಗೆ ಸಮಸ್ಯೆ ಏನು ಅಂತಂದರೆ ಎಲ್ಲ ಹೊರಗಡೆಯಿಂದ ತುಂಬ್ತೀವಿ ಅಂತ ತಿಳ್ಕೊಳ್ತಾರೆ. ಏನೂ ಇಲ್ಲ, ಹೊರಗಡೆಯಿಂದ ಪ್ರಚೋದನೆಯಷ್ಟೇ ಕೊಡಬಹುದು. ಒಳಗಿಂದ ಅದು ತಂತಾನೇ ಬೆಳಗುವಂಥ ಪ್ರಕ್ರಿಯೆಯನ್ನು ನಾವು ನಿರ್ಮಾಣ ಮಾಡಿಕೊಡಬೇಕು. ವಿವೇಕಾನಂದರು ಅದನ್ನು ಹೇಳ್ತಾರೆ, ಅನಂತ ಪುಸ್ತಕ ಭಂಡಾರ ಮನಸ್ಸಿನೊಳಗಿದೆ, ಬಾಹ್ಯ ಪ್ರಪಂಚ ಸೂಚನೆ ಮಾತ್ರ ಕೊಡುತ್ತೆ, ಅದು ಮನಸ್ಸನ್ನು ವಿಚಾರ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳ್ತಾರೆ. ನನಗೆ ಇದು ತುಂಬ ಬಾರಿ ನ್ಯೂಟನ್ನ ಕಥೆಯನ್ನು ಬಿಡೋದಾದರೆ, ನಾನು ರಾಮಾನುಜರ ಬಗ್ಗೆ ಮಾತನಾಡುವಾಗ ಒಂದು ಮಾತು ಹೇಳ್ತಿದ್ದೆ. ಈ ದೇಶದ ಶ್ರೇಷ್ಠ ಗಣಿತಜ್ಞ ರಾಮಾನುಜಂ ಅವರು ಏನಾದರೂ ಗಣಿತಕ್ಕೆ ಸೊಲ್ಯೂಷನ್ ಸಿಗದೆ ಹೋದಾಗ ಅವರ ಮನೆ ದೇವರು ನಾಮಕ್ಕಲ್ ದೇವಿ, ಆಕೆ ಪ್ರೇರಣೆ ಕೊಟ್ಟು ಆಕೆ ಸೊಲ್ಯೂಷನ್ ಹೇಳ್ತಿದ್ಲಂತೆ. ಅವ್ರು ಹೇಳ್ಕೊಳ್ತಾರೆ ಅದನ್ನು ಭಾಳ ಹೆಮ್ಮೆಯಿಂದ. ನಾನು ಮಾಡಿರೋದು ಏನೂ ಇಲ್ಲ, ನಮ್ಮ ದೇವಿ ಆಕೆ ನನಗೆ ಕೆಲವೊಂದು ಸಲ ಪ್ರೇರಣೆ ಕೊಡ್ತಾಳೆ, ಅವಳು ಹೇಳಿಸ್ತಾಳೆ, ಅದನ್ನು ನಾನು ಹೇಳ್ತೀನಿ ಅಷ್ಟೇ ಅಂತ. ಅವ್ರಿಗೆ ಆ ಪ್ರೇರಣೆ ಸಿಗುತ್ತೆ ಅಂತಂದರೆ ಅದ್ಯಾವುದು ಹೊರಗಡೆಯಿಂದ ಜನ್ರೇಟ್ ಆಗುವಂಥದ್ದಲ್ಲ, ಒಳಗಡೆ ಇರುವಂಥದ್ದು. ಹೊರಗಡೆಯಿಂದ ಜನ್ರೇಟ್ ಆಗೋದು ಎಕ್ಸಾಮ್ನಲ್ಲಿ ಬರೆಯುವಂಥ ಉತ್ತರ ಮಾತ್ರ. ಆದರೆ ಆ ಉತ್ತರ ಬರೆಯೋಕ್ಕಿಂತ ಮುಂಚೆ ಮೂಲ ಸೈನ್ಸಿಂದ ಏನು ಹುಟ್ಟಿತಲ್ಲ, ಅದೆಲ್ಲವೂ ಕೂಡ ಒಳಗಿನಿಂದ ಬಂದಿರುವಂಥದ್ದು ಅಂತ. ನಾವು ಅದನ್ನು ನೋಡಿ ಬೈಹರ್ಟ್ ಮಾಡಿ ಬರೆದಿದ್ದೀವಿ ಅಷ್ಟೇ. ಹೀಗಾಗಿ ನಮ್ಗೆ ಅನಿಸುತ್ತೆ ಹೊರಗಡೆಯಿಂದ ಬಂದಿರುವಂಥದ್ದು ಅಂತ. ಆದರೆ ವಿವೇಕಾನಂದರು ಹೇಳ್ತಾರೆ, ಅನಂತ ಪುಸ್ತಕ ಭಂಡಾರ ಒಳಗಿದೆ ಅಂತ. ನಾನು ಹಿಂದೊಮ್ಮೆ ಹೇಳಿದ ನೆನಪಿದೆ ನನಗೆ, ಯಾಕೆಂದರೆ ನಾನು ತುಂಬ ಅಜ್ಞನಾಗಿ ದಡ್ಡನಂತೆ ಒಬ್ಬ ಸ್ವಾಮೀಜಿನ ಕೇಳಿದ್ದೆ. ಸ್ವಾಮೀಜಿ, ವಿವೇಕಾನಂದರು ಎಲ್ಲ ಟಾಪಿಕ್ ಮೇಲೆ ಮಾತಾಡಿದ್ದಾರೆ. ಭಾರತದಲ್ಲಿ ಬೆಳ್ಳಿಯ ಉಪಯೋಗ ಅನ್ನೋ ಟಾಪಿಕ್ಕಿಂದ ಹಿಡಿದು ಗ್ರೀಕರ ಸಂಸ್ಕೃತಿಯ ಕುರಿತಂತೆ ಯಾವ ಟಾಪಿಕ್ಕು ಬಿಡದೆ ಎಲ್ಲ ಟಾಪಿಕ್ ಮೇಲೂ ಮಾತಾಡಿದ್ದಾರೆ. ವಿವೇಕಾನಂದರು ಬರೀ ಆತ್ಮವಿಚಾರವಾಗಿ ಮಾತನಾಡ್ತಾರೆ ಅಂದರೆ ಅಕ್ಸೆಪ್ಟೆಡ್, ಅವ್ರ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅದು. ಆದರೆ ಎಲ್ಲ ವಿಚಾರವಾಗಿ ಮಾತನಾಡಿದ್ರಲ್ಲ, ವಿವೇಕಾನಂದರು ಯಾವಾಗ ಓದ್ತಿದ್ರು ಸ್ವಾಮೀಜಿ ಅಂತೆ ನಾನು. ಅವರಂದರು ರಿಯಲೈಸ್ಡ್ ಸೋಲ್ ಕಾಣೋದು ಓದಬೇಕಾಗಿರಲಿಲ್ಲ, ಒಳಗಿಂದ ಪುಂಖಾನುಪುಂಖವಾಗಿ ಎಲ್ಲ ಹೊರಗೆ ಬರ್ತಿತ್ತು ಅಂತ. ವಿವೇಕಾನಂದರು ವಿದೇಶದಲ್ಲಿರುವಾಗ ಅನೇಕ ಬಾರಿ ನಿರಂತರವಾಗಿರುವಂಥ ಭಾಷಣಗಳಲ್ಲ, ಪ್ರತಿ ಭಾಷಣದಿಂದ ಮತ್ತೊಂದು ಭಾಷಣಕ್ಕೆ ಹೊಸದನ್ನು ಕೊಡಬೇಕಲ್ಲ, ಎಲ್ಲಿಂದ ಕೊಡಬೇಕು? ವಿವೇಕಾನಂದರು ರಾತ್ರಿ ಕೂತ್ಕೊಂಡು ಏನು ಹೇಳದಪ್ಪ ನಾಳೆ ಅಂತ ಕೂತ್ರೆ ವಿವೇಕಾನಂದರೊಂದಿಗೆ ಯಾರೋ ಸಂವಾದ ಮಾಡಲಿಕ್ಕೆ ಅಂತ ಎದುರಿಗೆ ಬಂದು ಕೂತ್ಕೊಳ್ತಿದ್ರಂತೆ. ಅವ್ರ ಜೊತೆ ವಿವೇಕಾನಂದರು ಜೋರಾಗಿ ಮಾತಾಡ್ತಿದ್ರು. ನೆಕ್ಸ್ಟ್ ಡೇ ಏನೇನು ಮಾತಾಡಬೇಕು ಅನ್ನೋದು ಅಲ್ಲಿಂದ ವಿವೇಕಾನಂದರಿಗೆ ವಿಚಾರಗಳು ಸಿಕ್ತಿತ್ತು, ಅದನ್ನು ಮಾತಾಡ್ತಿದ್ರು. ಕೆಲವೊಂದು ಸಲ ಯಾರೋ ಹೊರಗಡೆಯವ್ರು ಬಂದು ಕೇಳೋರಂತೆ, ಸ್ವಾಮೀಜಿ ರಾತ್ರಿ ತುಂಬ ಹೊತ್ತು ಯಾರ ಜೊತೆನೋ ಮಾತಾಡ್ತಿದ್ರಲ್ಲ, ಯಾರದು ಅಂತ. ಸ್ವಾಮೀಜಿ, ನನಗೂ ಗೊತ್ತಿಲ್ಲ, ಯಾರೋ ಬಂದು ಮಾತಾಡ್ತಿದ್ರು ನನ್ನ ಜೊತೆ ಅಂತ. ಅಂತರಂಗದ ಪ್ರೇರಣೆ ಇದೆಯಲ್ಲ, ಈ ಅಂತರಂಗದ ಪ್ರೇರಣೆ ನಿಮ್ಮೊಳಗಿರುವಂಥ ಶಕ್ತಿಯನ್ನು ಹೊರಗೆ ಹಾಕತ್ತೆ. ಆ ಹೊರ ಪ್ರಪಂಚ ನಿಮ್ಗೆ ಅದಕ್ಕೆ ಬೇಕಾಗಿರುವಂಥ ಸೂಚನೆ ಅಷ್ಟೇ ಕೊಡುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ಲೌಕಿಕವಿರಲಿ, ಆಧ್ಯಾತ್ಮದ ಜ್ಞಾನವೇ ಇರಲಿ, ಅವೆಲ್ಲ ಒಳಗೆ ಇದೆ. ಮುಸುಕು ತೆಗೆಯುವ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಎಜುಕೇಷನ್ ಅಂತ ಕರಿಬೋದು ಅಂತ. ಒಂದು ಅದ್ಭುತವಾಗಿರುವಂಥ ಡೆಫಿನೇಷನ್ ಇದು. ಈ ಡೆಫಿನೇಷನ್ನ ಯಾರೂ ಕೋಟ್ ಮಾಡಲ್ಲ. ವಿವೇಕಾನಂದರ ಎಜುಕೇಷನ್ನ ಬಗೆಗಿನ ಡೆಫಿನೇಷನ್ ಕೋಟ್ ಮಾಡಿ ಅಂತಂದಾಗ ನಾವೆಲ್ಲರೂ ಏನು ಹೇಳ್ತೀವಿ, ಒಳಗಿರುವಂಥ ಪರ್ಫೆಕ್ಷನ್ನನ್ನು ಹೊರಗೆ ತೆಗೆಯೋದೇ ಎಜುಕೇಷನ್ ಅಂತ. ಬಟ್ ಸ್ವಾಮೀಜಿ ಹೇಳ್ತಾರೆ, ಆತ್ಮದ ಮೇಲೆ ಮುಸುಕಿರುವಂಥ ಮುಸುಕನ್ನು ತೆಗೆಯುವ ಪ್ರಕ್ರಿಯೆಯನ್ನು ಶಿಕ್ಷಣ ಅಂತ ಕರಿತೀವಿ ಅಂತ. ಏನು ಸುಂದರವಾಗಿದೆ ಡೆಫಿನೇಷನ್. ಆದರೆ ಈಗೊಂದು ಸಮಸ್ಯೆ ಇದೆ. ಆತ್ಮದ ಒಳಗಿರುವಂಥ ಈ ಆತ್ಮದ ಮೇಲೆ ಮುಸುಕಿರುವಂಥ ಈ ಮುಸುಕನ್ನು ಒಂದಾಗಿ ನಾವು ತೆಗಿತಾ ಹೋಗ್ತೀವಿ ನಿಜ. ಆದರೆ ಶಿಕ್ಷಣ ಏಕಪ್ರಕಾರವಾಗಿ ಸಿಗುತ್ತಲ್ಲ, ಆದರೆ ಪ್ರತಿಯೊಬ್ಬರ ರಿಯಾಕ್ಷನ್ನು ಯಾಕೆ ಭಿನ್ನವಾಗಿರುತ್ತೆ? ಈಗ ಇಲ್ಲಿ ನಾನು ಮಾತಾಡ್ತಿದ್ದೀನಿ, ನಾನೀಗ ಮಾತಾಡ್ತಿರುವಾಗ ಒಂದೇ ವಿಚಾರವನ್ನು ನಾನೇನು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಏನು ಹೇಳ್ತಿಲ್ಲ. ಅಥವಾ ವಿವೇಕಾನಂದರ ಪುಸ್ತಕವನ್ನು ಓದುವಾಗ ಒಂದೇ ಸಾಲುಗಳು, ಅದೇ ಪದಗಳನ್ನು ನಾನು ಓದ್ತೀನಿ, ಮತ್ತೊಬ್ಬರು ಓದ್ತಾರೆ. ನನಗೆ ಅರ್ಥವಾಗೋದು ಬೇರೆ, ಅವರಿಗೆ ಅರ್ಥ ಆಗೋದು ಬೇರೆ.
ಗೀತೆಯ ಬಗ್ಗೆ ಅದೆಷ್ಟು ಸಾವಿರ ವ್ಯಾಖ್ಯೆಗಳು ಬಂದಿವೆಯೋ ಒಂದೊಂದು ವ್ಯಾಖ್ಯೆಯೂ ಭಿನ್ನ. ಆಚಾರ್ಯತ್ರಯರು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೀತಾರೆ. ಮೂವರು ಆಚಾರ್ಯರು ಭಾಷ್ಯ ಬರೀತಾರೆ. ಮೂವರು ಆಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಬರೀತಾರೆ. ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಸಾಧ್ಯ ಆಯಿತು? ಅಥವಾ ಯಾರ್ದೋ ಒಬ್ಬರ ವಿಚಾರಕ್ಕೆ ನಾವು ಪ್ರತಿಕ್ರಿಯಿಸುವ ರೀತಿ ಒಂದೇ ವಿಚಾರ ನಡೆದಾಗ 4 ಜನರ ಪ್ರತಿಕ್ರಿಯೆ 4 ಭಿನ್ನ ರೀತಿಯಲ್ಲಿರುತ್ತಲ್ಲ, ಅದು ಹೆಂಗೆ ಸಾಧ್ಯ ಆಯಿತು ಅನ್ನೋದು ಒಂದು ಮಹತ್ವದ ಪ್ರಶ್ನೆ. ವಿವೇಕಾನಂದರು ಹೇಳ್ತಾರೆ ಅದಕ್ಕೆ, ನಮ್ಮ ನಗು ಅಳು, ಶಾಪ ಆಶೀರ್ವಾದ, ನಿಂದಾ ಸ್ತುತಿ ನಮ್ಮ ಮನಸ್ಸನ್ನು ಸರಿಯಾಗಿ ಅನುಸಂಧಾನ ಮಾಡಿದರೆ ಅದು ನಮ್ಮೊಳಗೆ ಅಡಗಿದ್ದು ಈ ಅನೇಕ ಪೆಟ್ಟುಗಳ ಮೂಲಕ ಹೊರಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಅಂತ. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ನಾವೇನು ನಗ್ತೀವೋ, ಯಾವುದೋ ಒಂದು ಘಟನೆಗೆ ನಗು ಬರುತ್ತೆ, ಯಾವುದೋ ಒಂದು ಘಟನೆಗೆ ಅಳ್ತೀವಿ, ಯಾವುದೋ ಒಂದು ಘಟನೆ ಕಂಡ ಕೋಪ ಬರ್ತೀವಿ, ಯಾರಿಗೋ ಶಾಪ ಹಾಕ್ತೀವಿ, ಮತ್ತೊಂದು ಕಡೆ ಆಶೀರ್ವಾದ ಮಾಡ್ತೀವಿ, ಯಾವುದೋ ಘಟನೆಯಲ್ಲಿ ಯಾರಿಗೋ ಬೈತೀವಿ. ಇವೆಲ್ಲವೂ ಕೂಡ ಎಲ್ಲಿದೆ ಅಂತಂದರೆ ಇದು ಹೊರಗಿಂದಲ್ಲ, ನಮ್ಮ ಒಳಗೆ ಇದೆ. ನಿರಂತರವಾದ ಈ ಪೆಟ್ಟುಗಳು ಬಿದ್ದಿವೆಯಲ್ಲ, ನಮ್ಮ ಶೀಲ ನಿರ್ಮಾಣ ಆಗುವಾಗ ಸುಖ ದುಃಖಗಳ ಪೆಟ್ಟು ಬಿದ್ದಿದೆಯಲ್ಲ, ಅದರ ಆಧಾರದ ಮೇಲೆ ಎಷ್ಟು ಪೆಟ್ಟು ನಾವು ತಿಂದಿದ್ದೀವಿಯೋ, ಎಷ್ಟು ಸುಖವನ್ನು ಅನುಭವಿಸಿದೆಯೋ ಅಷ್ಟು ರೀತಿಯಲ್ಲಿ ನಮ್ಮಿಂದ ಈ ವಿಚಾರಗಳು ಹೊರಗೆ ಬರ್ತವೆ ಅಂತ ವಿವೇಕಾನಂದರು ಹೇಳ್ತಾರೆ. ನಮ್ಮ ಪ್ರತಿಕ್ರಿಯೆ ಅದಕ್ಕೋಸ್ಕರ ಭಿನ್ನ. ಪ್ರತಿಯೊಬ್ಬರು ಭಿನ್ನ ಭಿನ್ನ ಪ್ರತಿಕ್ರಿಯೆಗಳನ್ನು ಯಾಕೆ ಕೊಡ್ತಾರೆ ಅಂತಂದರೆ ಪ್ರತಿಯೊಬ್ಬರ ಕರ್ಮದ ವಿಚಾರವೂ ಭಿನ್ನ, ಅವರ ಶೀಲ ನಡತೆಯೂ ಭಿನ್ನವಾಗಿರೋದ್ರಿಂದ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಕರ್ಮ ಅಂತಂದರೆ ಎನದರ್ ಡೆಫಿನೇಷನ್ ಫಾರ್ ಕರ್ಮ. ಮೊದಲನೇದು ಕರ್ಮಕ್ಕೇನು ಹೇಳಿದ್ರು? ಕ್ರಿಯೆ ಕರ್ಮ. ಈ ಡೆಫಿನೇಷನ್ ಹೇಳ್ತಾರೆ ಸ್ವಾಮೀಜಿ, ಈ ರೀತಿ ಪೆಟ್ಟುಗಳು ಏನು ಬೀಳ್ತಾವೋ ಈ ಪೆಟ್ಟುಗಳ ಒಟ್ಟು ಮೊತ್ತವನ್ನು ಕರ್ಮ ಅಂತ ಕರಿಬೋದು ಅಂತ. ಸುಖ ದುಃಖಗಳು ನಿರಂತರವಾಗಿ ಏನು ಬಡಿತವೋ ನಮ್ಮ ಮನಸ್ಸಿಗೆ, ಆ ಬಡಿತದ ಒಟ್ಟು ಮೊತ್ತವನ್ನು ಕರ್ಮ ಅಂತ ಕರಿಬೋದು ಅಂತ ವಿವೇಕಾನಂದರು 2ನೇ ಸ್ಟೇಜಿಗೆ ಕರ್ಕೊಂಡು ಬರ್ತಾರೆ. ಅದ್ರ ಮುಂದೆನೇ ಇಮ್ಮಿಡಿಯೇಟಾಗಿ ಅವರು ಅದನ್ನು ಸ್ವಲ್ಪ ಕರೆಕ್ಷನ್ ಹಾಕಿ ಇನ್ನು ಸ್ವಲ್ಪ ತಿದ್ದಿ ಏನು ಹೇಳ್ತಾರೆ ಅಂತಂದರೆ, ಬರೀ ನಮ್ಮ ಮನಸ್ಸಿನ ಮೇಲೆ ಬೀಳುವಂಥ ಈ ಹೊರಗಡೆಯಿಂದ ಬರುವಂಥ ಸುಖ ದುಃಖಗಳ ಪೆಟ್ಟು ಅಷ್ಟೇ ಕರ್ಮ ಅಲ್ಲ, ಆತ್ಮದ ಮೇಲೆ ಬೀಳುವಂಥ ಕಾಯಿಕ ಮತ್ತು ಮಾನಸಿಕ ಪೆಟ್ಟುಗಳೂ ಕರ್ಮವೇ ಅಂತ. ಇದು ಬಹಳ ಗಂಭೀರವಾಗಿರುವಂಥ ಸಂಗತಿ. ಕಾಯಿಕ ಪೆಟ್ಟುಗಳು ನಮ್ಗೆ ಗೊತ್ತಾಗುತ್ತೆ, ನಾವು ಮಾಡಿರುವಂಥ ಕೆಲಸದ ಕಾರಣಕ್ಕೋಸ್ಕರ ಒಂದು ಪೆಟ್ಟು ಬೀಳುತ್ತೆ. ಉದಾಹರಣೆಗೆ, ಈಗ ನಾನು ಮಾತಾಡ್ತಿದ್ದೀನಿ, ಇದು ಕರ್ಮವೇ. ನೀವು ಕೇಳ್ತಾ ಇದ್ದೀರಿ, ನೀವು ಕರ್ಮ ಮಾಡ್ತಿದ್ದೀರಿ. ಈಗ ನೀವು ಉಸಿರಾಡ್ತಿದ್ದೀರಿ, ನೀವೊಂದು ಕರ್ಮ ಮಾಡ್ತಿದ್ದೀರಿ. ನೀವು ಕರ್ಮ ಇಲ್ಲದೆ ಇರುವಂಥ ಕಾಲವೇ ಇಲ್ಲ, ನಿರಂತರವಾಗಿ ಕರ್ಮ ನಡೀತಾನೇ ಇದೆ. ಪ್ರಚಂಡ ಕರ್ಮ ವಿಸ್ತಾರವಾಗಿರುವಂಥ ರೀತಿಯಲ್ಲಿ ನಡೀತಾನೆ ಇದೆ, ನಿರಂತರ ಕರ್ಮ ನಡೀತಿದೆ. ಆದರೆ ಎಟ್ ದ ಸೇಮ್ ಟೈಮ್ ಕೂತ ಜಾಗದಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ. ಇದು ಹೊರಗಡೆ ಕಾಣಿಸ್ತಾ ಇಲ್ಲ, ಆದರೆ ಅಂತರಂಗದಲ್ಲಿ ಗೋಚರವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಅನೇಕ ಬಾರಿ ಕೂತ್ಕೊಂಡು ಕೇಳ್ತಿರ್ತೀವಿ ಅಷ್ಟೇ, ಮನಸ್ಸಲ್ಲಿರದೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ಏನೋ ಆಲೋಚನೆ ಮಾಡ್ತಿರುತ್ತೆ. ಏನೋ ಆಲೋಚನೆ ಯಾಕೆ ಮಾಡ್ತಿರುತ್ತೆ ಅಂತಂದರೆ ಹಿಂದೆ ಅದಕ್ಕೆ ಬಿದ್ದಿರೋ ಪೆಟ್ಟುಗಳ ಪರಿಣಾಮವಾಗಿ ಅದನ್ನು ಆಲೋಚನೆ ಮಾಡ್ತಿರುತ್ತೆ. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಪ್ರತಿನಿತ್ಯ ಬೆಳಗ್ಗೆ ಒಂದು 10 ನಿಮಿಷ ಧ್ಯಾನಕ್ಕೆ ಕೂತ್ಕೋಬೇಕು. 10 ನಿಮಿಷ. ಆ 10 ನಿಮಿಷದಲ್ಲಿ ಮನಸ್ಸು 10 ದಿಕ್ಕುಗಳಲ್ಲಿ ಹೊಯ್ದಾಟ ನಡೆಸ್ತಾ ಇರುತ್ತೆ. ಅದು ಇಷ್ಟ ಬಂದ ಕಡೆ ಹರಿಯುತ್ತೆ. ನನಗೆ ಯಾರೋ ಒಬ್ಬರು ಗುರುಗಳು ಭಾಳ ಚೆನ್ನಾಗಿ ಹೇಳಿದರು, ಧ್ಯಾನ ಅಂದರೆ ಏನು ಅಂತ. ಮನಸ್ಸು ಒಂದು ಲಿಂಕನ್ನು ಹಿಡ್ಕೊಂಡು ಜಂಪ್ ಆಗ್ತಾ ಹೋಗೋದನ್ನು, ಲಿಂಕ್ ತುಂಡರಿಸೋದನ್ನು ಧ್ಯಾನ ಅಂತ ಕರಿಬೋದು ಅಂತ. ನನಗೆ ಫಸ್ಟಿಗೆ ಅರ್ಥ ಆಗಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಹೇಳಿದರು, ನೀನು ಧ್ಯಾನಕ್ಕೆ ಕೂತ್ಕೋ, ಧ್ಯಾನಕ್ಕೆ ಕೂತ ತಕ್ಷಣ ಹೊಸ ಮೂವಿ ಬಂತಲ್ಲ ಕಪಿಲ್, ಅಷ್ಟೇ ನೆನಪಾಗುತ್ತೆ ಅಂತ. ಅದು ಹೆಂಗೆ ನೆನಪಾಗುತ್ತೋ ಗೊತ್ತಿರಲ್ಲ, ತನ್ನ ಪಾಡಿಗೆ ತಾನು ಕಪಿಲ್ ಅಂತ ನೆನಪಾಗುತ್ತೆ. ಮಜಾ ನೋಡಿ, ಕಪಿಲ್ ಅಂತ ನೆನಪಾಗಿದ್ದ ತಕ್ಷಣ ಆ ಫಿಲ್ಮ್ ಆ್ಯಕ್ಟರ್ ನೆನಪಾಗ್ತಾನೆ. ಅವನ ಆ್ಯಕ್ಟರ್ ನೆನಪಾಗಿದ್ದ ತಕ್ಷಣ ಇನ್ನೊಂದು ಮೂವಿ ನೆನಪಾಗುತ್ತೆ. ಅವನ ಮೂವಿಯಲ್ಲಿ ಯಾವುದೋ ಹೀರೋಯಿನ್ ಇದ್ದವಳು ನೆನಪಾಗ್ತಾಳೆ. ಆ ಹೀರೋಯಿನ್ ಮಾಡಿದ ಯಾವುದೋ ಕೆಲಸ ನೆನಪಾಗುತ್ತೆ. ಅಲ್ಲಿಂದ ನಿಮಗೆ ಪ್ರೋ ಕಬಡ್ಡಿ ನೆನಪಾದರೂ ಆಗ್ಬೋದು. ಎಲ್ಲಿಂದ ಎಲ್ಲಿ ಕನೆಕ್ಷನ್ ಗೊತ್ತಿಲ್ಲ, ದೇವರೇ ಗೊತ್ತಾ. ಶುರುವಾಗಿದ್ದು ಎಲ್ಲೋ, ಎಂಡ್ ಆಗೋದೆಲ್ಲೋ. ಈ ಕನೆಕ್ಷನ್ ಇದೆಯಲ್ಲ, ಈ ಕನೆಕ್ಷನ್ನು ತುಂಡರಿಸೋದನ್ನು ಧ್ಯಾನ ಅಂತ ಕರಿಬೋದು ಅಂತ. ಏನು ಸುಂದರವಾದ ವ್ಯಾಖ್ಯಾನ. ನಿಮಗೆ ಬಹುಶಃ ಇದೇ ಕರೆಕ್ಟಾಗಿರೋ ವ್ಯಾಖ್ಯಾನ. ನಮಗೆಲ್ಲ ಧ್ಯಾನ ಅಂದರೆ ದೊಡ್ಡ ದೊಡ್ಡ ಮಾತೇನು ಹೇಳಬೇಕಾಗಿಲ್ಲ. ಸಿಕ್ಕಾಗೆಲ್ಲ ಕನೆಕ್ಷನ್ ತುಂಡರಿಸೋದನ್ನು ನಾವು ಧ್ಯಾನ ಅಂತ ಕರಿಬೋದು ಅಂತ. ಈ ರೀತಿ ಮಾನಸಿಕವಾಗಿ ಒಂದಷ್ಟು ಪ್ರಕ್ರಿಯೆ ಇದೆಯಲ್ಲ, ಇದೂ ಕೂಡ ಆತ್ಮದ ಮೇಲೆ ತನ್ನ ಪ್ರಭಾವ ಮೂಡಿಸ್ತಾನೆ ಹೋಗುತ್ತೆ.
ಈ ಪ್ರಭಾವವೂ ಕೂಡ ತುಂಬ ದೊಡ್ಡ ಪ್ರತಿಕ್ರಿಯೆಗಳಾಗಿ ಆನಂತರ ಹೊರಗೆ ಬರುತ್ತೆ. ನಾವು ಅತ್ಯಂತ ದೊಡ್ಡ ಪ್ರತಿಕ್ರಿಯೆಗಳು ಏನೇನು ಹೊರಗೆ ಬರ್ತಾವೋ ಅದೆಲ್ಲವೂ ಇದರಿಂದನೇ ಬರುವಂಥದ್ದು. ನಂಗೆ ಅದಕ್ಕೆ ಯಾವಾಗಲೂ ಅನಿಸೋದು, ಕೆಲವೊಂದು ಸಲ ಈ ಸಾರಿ ಟು ಸೇ, ಈ ಲವ್ ಮ್ಯಾರೇಜ್ ಮಾಡ್ಕೊಂಡ ಮೇಲೆ ನಾನು ಕೆಲವೊಂದು ಸಲ ನೋಡ್ತಿರ್ತೀನಿ, ಹುಡುಗ ಹುಡುಗಿ ಹೆಂಗಿರ್ತಾರೆ. ಒಂದು ಪ್ರಕರಣ ನಮ್ಮ ಎದುರಿಗೆ ಬಂದಿತ್ತು. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್, ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಆ ಇನ್ಸ್ಟಿಟ್ಯೂಟ್ನ ಪ್ರತಿಷ್ಠೆಯ ಕಾರಣಕ್ಕೋಸ್ಕರ ಅಲ್ಲಿ ಓದ್ತಿದ್ದಂಥ ಒಂದು ಹೆಣ್ಮಗಳು, ಉತ್ತರ ಭಾರತದಿಂದ ಬಂದವಳು, ಆ ಇನ್ಸ್ಟಿಟ್ಯೂಟ್ನ ಹೊರಗಡೆ ಇರುವಂಥ ಚಪ್ಪಲಿ ಹೊಲಿಯಂಥ ಒಬ್ಬ ಸಾಬಿ ಜೊತೆಗೆ ಲವ್ ಆಗ್ಬಿಡ್ತಾವಳಿಗೆ. ಸೈಂಟಿಸ್ಟ್ ಹುಡುಗಿ, ಪ್ರತಿಭಾವಂತ ಹುಡುಗಿ. ಆ ಸಾಬಿಗೆ ಅದಾಗಲೇ ಮದುವೆ ಆಗಿ 2 ಮಕ್ಕಳು. ಇವಳಿಗೆ ಮದುವೆ ಆಗಿರೋದು ಮೊದಲು ಹೇಳಲಿಲ್ಲ ಅವನು. ಆದರೆ ಇವಳಿಗೆ ಪ್ರೇಮ ಹೆಂಗೆ ಉಕ್ಕಿ ಹರಿತಾ ಇದೆ ಅಂತಂದರೆ, ಮದುವೆ ಆಗಿದೆ ಅಂತ ಪ್ರೂವ್ ಮಾಡಿದ ನಂತರವೂ ಕೂಡ ಪರವಾಗಿಲ್ಲ, ಅವನು ಅವಳನ್ನು ಬಿಟ್ಟು ಬರ್ಬೋದು, ನಾನು ಕಾಯ್ತೀನಿ ಅವನಿಗೋಸ್ಕರ. ಪ್ರತಿಭಾವಂತ ಹುಡುಗಿ. ನಾನು ತುಂಬ ಕಾಲ ಯೋಚನೆ ಮಾಡ್ತಿದ್ದೆ, ಹೆಂಗೆ ಸಾಧ್ಯ ಇದು ಎಲ್ಲಿಂದ ಹುಟ್ಟುತ್ತೆ ಅಂತಂದರೆ ಮನಸ್ಸಿನ ಮೇಲೆ ಬಿದ್ದ ನಿರಂತರ ಪೆಟ್ಟುಗಳು. ಅವಳು ಯಾವುದನ್ನು ಡ್ರೀಮ್ ಮಾಡಿದ್ಲಲ್ಲ, ಮಾನಸಿಕವಾಗಿ ಆಲೋಚನೆ ಮಾಡಿದ್ಲು ಒಂದಷ್ಟನ್ನು, ಏನೇನೋ ಆಲೋಚನೆಗಳ ಪರಿಣಾಮ ಯಾವುದೋ ಒಂದು ನೋಡಿದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೇಂದ್ರೀಕೃತಗೊಳ್ತಲ್ಲ, ಅಲ್ಲಿಗೆ ಸತ್ತೋಯ್ತು. ನೀವು ತಿಪ್ಪರ್ಲಾಗ ಹೊಡೆದ್ರು ಏನೂ ಮಾಡಲಿಕ್ಕಾಗಲ್ಲ ಅಂತ. ಇದು ಬರೀ ನಾನೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಈ ಥರದ್ದು ಎಲ್ಲ ಸಂಗತಿಗಳಲ್ಲೂ ಕೆಲವೊಂದು ಸಲ ಯಾವುದಾದ್ರೂ ಒಬ್ಬ ವ್ಯಕ್ತಿನ ನೋಡಿದರೆ ನಮ್ಗೆ ಕೋಪ ಬರುತ್ತೆ. ಭಾಳ ಮಜಾ ಇದೆ ಅದು. ಯಾಕೆ ಕೋಪ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅವ್ನು ಕಂಡ್ರೆ ನನಗಾಗಲ್ಲ ಅಂತಿರ್ತೀವಿ, ಯಾಕೆ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ಹೋಗಲಿ, ನನ್ನ ಜೊತೆ ಸಂಪರ್ಕದಲ್ಲಿದ್ದ ಹುಡುಗಾನ ಅಲ್ಲ, ಅವ್ನು ನಂಗೆ ಸಂಪರ್ಕವೇ ಇಲ್ಲ, ಅವ್ನು ಕಂಡ್ರೆ ನನಗಾಗಲ್ಲ ಅಂತ. ಕೆಲವರು ಮುಖ ನೋಡಿದ್ರೆ ನಮಗಾಗಲ್ಲ ಅಂತ. ಎಲ್ಲಿಂದ ಬರುತ್ತೀವೆಲ್ಲ? ಮನಸ್ಸಿಗಾದಂಥ ವಿಭಿನ್ನ ಅನುಭವಗಳು ನಿಮ್ಗೆ ಆ ಕ್ಷಣದಲ್ಲಿ ಹೊರಗೆ ಬರುತ್ತೆ. ಆ ಸಣ್ಣ ಸಣ್ಣ ಅನುಭವಗಳ ಪ್ರಕ್ರಿಯೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಕೆಲವೊಂದು ಸಲ ಸಣ್ಣ ಸಣ್ಣ ಕರ್ಮಗಳೇ ದೊಡ್ಡದಾಗಿ ಒಂದು ದೊಡ್ಡ ಕರ್ಮವಾಗಿ ಕಾಣುತ್ತೆ ಅಂತ. ಅವ್ರ ಉದಾಹರಣೆ ಏನು ಕೊಡ್ತಾರೆ ಅಂತಂದರೆ, ನೀವು ಸಮುದ್ರ ತೀರದಲ್ಲಿ ನಿಂತರೆ ಅಲೆಗಳು ಬಡಿಯುವಂಥ ದೊಡ್ಡ ಸದ್ದು ಕೇಳುತ್ತಲ್ಲ, ಈ ಅಲೆಗಳು ಬಡಿಯುವ ದೊಡ್ಡ ಸದ್ದು ಯಾಕೆ ಕೇಳ್ತಾ ಇದೆ ಅಂತಂದರೆ, ಚಿಕ್ಕ ಚಿಕ್ಕ ಅಲೆಗಳು ಬಡಿದು ಅದರ ಒಟ್ಟಾರೆ ಸದ್ದು ಸೇರಿದಾಗ ಒಂದು ದೊಡ್ಡ ಸದ್ದಾಗಿ ನಮಗೆ ಕೇಳ್ತಾ ಇದೆ ಅಂತ. ಹೀಗಾಗಿ ದೊಡ್ಡ ಸದ್ದು ಎಲ್ಲಿಂದ ಬಂತು ಅಂತಂದರೆ, ಚಿಕ್ಕ ಚಿಕ್ಕ ಸದ್ದಿನ ಮೂಲಕ ಬಂದಿತ್ತು. ಸ್ವಾಮೀಜಿ ಈಗ ಮುಂದಕ್ಕೆ ಹೋಗಿ ಏನು ಹೇಳ್ತಾರೆ ಅಂತಂದರೆ, ಬಹಳ ಸುಂದರವಾಗಿರುವಂಥ ಮಾತು. ಅವ್ರೇನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಯ ದೊಡ್ಡ ಕಾರ್ಯ ನೋಡಬೇಡಿ, ಹೆಡ್ಡನೂ ಸಮಯ ಬಂದಾಗ ಶೂರನಾಗ್ಬಿಡ್ಬೋದು, ಆದರೆ ಅವನ ಚಿಕ್ಕ ಚಿಕ್ಕ ಕೆಲಸಗಳ ಕಡೆ ಗಮನ ಕೊಡಿ, ಇದೇ ಅವನು ಮುಂದೆ ಏನು ಮಾಡಬಲ್ಲ ಅಂತ ಹೇಳಬಲ್ಲದು ಅಂತ. ಏನು ಸುಂದರವಾಗಿದೆ. ಒಬ್ಬ ವ್ಯಕ್ತಿ ಭಾಷಣ ಮಾಡೋದನ್ನು ನೋಡ್ಬಿಡ್ಬೇಡಿ, ಆದರೆ ಭಾಷಣ ಮಾಡಿದ ನಂತರವೂ ಕೂಡ, ಅಥವಾ ಒಬ್ಬ ವ್ಯಕ್ತಿ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿಸಿ ಒಂದೊಂದು ರಾಜ್ಯವನ್ನು ಆಳುವ ಮಟ್ಟಿಗೆ ಬಂದಿದ್ದನ್ನು ನೋಡಬೇಡಿ, ಆಳುವ ಮಟ್ಟಕ್ಕಿಂತ ಮುಂಚೆ ಅವನ ಚಪ್ಪಲಿ ಹೆಂಗೆ ಬಿಡ್ತಾನೆ ಅನ್ನೋದು ಕೂಡ ಒಂದು ಸಂಸ್ಕಾರದ ಚಿಂತನೆ ಅಂತ ಸ್ವಾಮೀಜಿ ಹೇಳುವಂಥ ಕಲ್ಪನೆಗಳಿವೆ. ಸ್ವಾಮೀಜಿ ಹೇಳ್ತಾರೆ, ಚಿಕ್ಕ ಚಿಕ್ಕ ಸಂಗತಿಗಳು ಒಂದು ದೊಡ್ಡ ಮೊತ್ತವಾಗಿ ನಿರ್ಮಾಣಗೊಳ್ತವೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಅಂತ ನಾನು ಅದನ್ನೇ ಗಮನಿಸ್ತಿರ್ತೀನಿ. ಅದಕ್ಕೆ ಈ ಬ್ರೈನ್ ವಾಶ್ ಮಾಡೋರು ಇರ್ತಾರಲ್ಲ, ಅವ್ರು ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳಲ್ಲ, ಚಿಕ್ಕ ಚಿಕ್ಕ ಸಂಗತಿನೇ ಮತ್ತೆ ಹೇಳ್ತಾರೆ. ತುಂಬ ಚಿಕ್ಕ ಚಿಕ್ಕ ಸಂಗತಿಗಳೇ. ನೀವು ಈ ಮುಸ್ಲಿಮ್ಸ್ ಬ್ರೈನ್ ವಾಶ್ ಮಾಡೋದು ನೋಡಬೇಕು. ಪ್ರತಿನಿತ್ಯ ಅವ್ರು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು, ಕರ್ಕೊಂಡೋಗಿ ಹೇಳಿದ್ದನ್ನೇ ಮತ್ತೆ ಹೇಳಿಸ್ತಾರೆ. ಎಷ್ಟು ಹೇಳಿಸ್ತಾರೆ ಅಂತಂದರೆ, ಆ ಚಿಕ್ಕ ವಿಚಾರಗಳೇ ಮತ್ತೆ ಪೆಟ್ಟುಗಳಾಗಿ ಬಿದ್ದು ಅವನ ಶೀಲವಾಗಿ ನಡತೆಯಾಗಿ ಕನ್ವರ್ಟ್ ಆಗುತ್ತೆ. ಅವನು ಉಸಿರಾಡಿದ್ರೂ ಅದನ್ನೇ ಉಸಿರಾಡುವಂತಾಗ್ಬಿಡುತ್ತೆ. ಬ್ರೈನ್ ವಾಶ್ ಮಾಡೋ ಟೆಕ್ನಿಕ್ ಇದು. ಒಬ್ಬ ವ್ಯಕ್ತಿನ ನೀನು ಹೇಳಿ, ವಿವೇಕಾನಂದರ ಮಾತಿದು, ನೀನು ಹೇಳಿ ಅಂತ 100 ಸಲ ಹೇಳಿ, 101ನೇ ಸಲ ಹೇಳಬೇಕಾದ ಅಗತ್ಯವೇ ಇಲ್ಲ, ಹೇಳಿಯೇ ಆಗಿರ್ತಾನವನು ಅಂತ. ಯಾಕೆಂದರೆ ಪದೇ ಕೇಳಿ ಹಾಗೆ ಆಗಿರುತ್ತೆ. ಅವ್ರು ಹೇಳ್ತಾರೆ, ಉಲ್ಟಾ ಒಬ್ಬ ವ್ಯಕ್ತಿಯನ್ನು ನೀನು ಧೀರ ಅಂತ 100 ಸಲ ಹೇಳು, 101ನೇ ಸಲ ಹೇಳಬೇಕಾದ ಅಗತ್ಯವೇ ಬರಲ್ಲ, ಎದೆ ಒಬ್ಬಿಸ್ಕೊಂಡು ನಿಂತಿರ್ತಾನವನು ಅಂತ. ಆ ಪ್ರಭಾವ ಹಂಗಿರುತ್ತೆ, ಆ ಪೆಟ್ಟುಗಳ ಪ್ರಭಾವ ಹಂಗಿರುತ್ತೆ. ಹೀಗಾಗಿ ಸಣ್ಣ ಸಣ್ಣ ಕರ್ಮಗಳು ದೊಡ್ಡ ಕೆಲಸವನ್ನು ಮಾಡುತ್ತೆ ಅಂತ. ಹಾಗಿದ್ರೆ ಈ ಸಣ್ಣ ಸಣ್ಣ ಕರ್ಮಗಳಿಂದ ದೊಡ್ಡದನ್ನು ಮಾಡೋದಾದರೆ ಸಾಮರ್ಥ್ಯಕ್ಕೂ ಕರ್ಮಕ್ಕೂ ಸಂಬಂಧ ಇದೆಯಾ? ನನ್ನಲ್ಲಿರೋ ಸಾಮರ್ಥ್ಯಕ್ಕೆ ನಾನು ಮಾಡುವ ಕರ್ಮಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದರೆ, ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನು ಪ್ರಚಂಡ ಸಾಮರ್ಥ್ಯವುಳ್ಳವನು. ಎಲ್ಲರೂ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ಕೂಡ ಪ್ರಚಂಡ ಸಾಮರ್ಥ್ಯವನ್ನು ತಮ್ಮದಾಗಿಸಿಕೊಂಡು ಬಂದವರು. ಆತ ತಾನು ಮಾಡುವ ಕರ್ಮದ ಪರಿಣಾಮವಾಗಿ ನಿರ್ಮಾಣಗೊಂಡಿರುವಂಥ ಶೀಲ ಆತನ ಸಾಮರ್ಥ್ಯವನ್ನು 100 ಟೈಮ್ಸ್ ಜಾಸ್ತಿ ಮಾಡಿಸುತ್ತೆ.
100 ಮಡಿಗೊಳಿಸುತ್ತೆ. ಸ್ವಾಮೀಜಿ ಮುಂದೊಂದು ಮಾತು ಹೇಳ್ತಾರಲ್ಲ, ಬಹಳ ಸುಂದರವಾಗಿರುವಂಥದ್ದು. ನಾನು ಇದ್ರ ಬಗ್ಗೆ ಅದೆಷ್ಟು ಬಾರಿ ಆಲೋಚನೆ ಮಾಡಿದ್ದೀನೋ, ಉದ್ದಕ್ಕೂ ಸ್ವಾಮೀಜಿ ಇದಕ್ಕೆ ಎವಿಡೆನ್ಸಸ್ ಕೊಡ್ತಾ ಹೋಗ್ತಾರೆ, ಉದ್ದಕ್ಕೂ. ನಾನು ಮುಂದೆ ಮತ್ತೆ ನೆನಪಿಸ್ತೀನಿ ನಿಮಗೆ. ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬನ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಅವನು ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ಮಾತು ಕೇಳಿ, ನಾನು ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ನಿಮ್ಮಲ್ಲಿ ಪ್ರತಿಯೊಬ್ಬರು ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ಇದರ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಯನ್ನು ನಿಮ್ಮೆಡೆಗೆ ಸೆಳೆದುಕೊಳ್ಳುವ ಕೆಪಾಸಿಟಿ ನಮ್ಮೆಲ್ಲರಿಗೂ ಇದೆ ಅಂತ. ಜಗತ್ತಿನಲ್ಲಿರುವಂಥ ಯಾವ್ಯಾವ ಶಕ್ತಿ ಇದೆಯೋ ಅವೆಲ್ಲವನ್ನೂ ನಮ್ಮೆಡೆಗೆ ಸೆಳೆದುಕೊಳ್ಳುವ ಕೆಪಾಸಿಟಿ ಇದೆ. ಆದರೆ ಇಷ್ಟಕ್ಕೆ ಅಲ್ಲ, ಎಲ್ಲವನ್ನೂ ತಗೊಂಡು ಐಕ್ಯಗೊಳಿಸಿ ಪ್ರವಾಹ ರೂಪದಲ್ಲಿ ಅದನ್ನು ಹೊರಗೆ ಹಾಕುವಂಥ ಶಕ್ತಿಯೂ ಕೂಡ ಮನುಷ್ಯನಿಗಿದೆ ಅಂತ. ಮನುಷ್ಯನ ಬಗ್ಗೆ ಅವ್ರು ಕಟ್ಟಿಕೊಡುವ ಕಲ್ಪನೆ ಎಂಥದ್ದು. ಮನುಷ್ಯ ಅಂತಂದರೆ ಯಾರೋ ಮಂಗಳ ಗ್ರಹದಲ್ಲಿರೋನಲ್ಲ. ಅವ್ರು ಹೇಳ್ತಿರೋದು, ನನ್ನ